ಪರಿವರ್ತನೆಗಳು, ಅದನ್ನು ಸ್ವೀಕರಿಸಿದ ಪ್ರೇಕ್ಷಕ ವರ್ಗ, ಪ್ರೇಕ್ಷಕರು ಮೆಚ್ಚುಗೆ ಹೇಗೆ ಸೂಚಿಸಬೇಕು, ಅತಿರೇಕಗಳು, ಪ್ರದರ್ಶನದ ಗುಣಮಟ್ಟ ವೃದ್ಧಿಸುವುದರಲ್ಲಿ ಪ್ರೇಕ್ಷಕರ ಪಾತ್ರ, ಶಾಸ್ತ್ರೀಯ ಸಂಗೀತ, ಹೀಗೆ ಅನ್ಯಾನ್ಯ ಕಲಾ ಪ್ರಕಾರಗಳಲ್ಲಿ ಪ್ರೇಕ್ಷಕರ ಸ್ಪಂದನೆ ಯಕ್ಷಗಾನಕ್ಕೆ ಮಾದರಿ, ಚಪ್ಪಾಳೆ, ಸನ್ಮಾನ, ಸಾಮಾಜಿಕ ಜಾಲತಾಣದ ಮೆಚ್ಚುಗೆ ಮತ್ತು ಅತಿರೇಕದ ಆರಾಧನೆಗಳ ನಡುವಿನ ವ್ಯತ್ಯಾಸ, ಇವಿಷ್ಟು ವಿಚಾರಗಳ ಬಗ್ಗೆ ಅವರು ತಮ್ಮ ವಿಚಾರವನ್ನು ಮಂಡಿಸಲಿಕ್ಕಿದ್ದಾರೆ. ಆದರಣೀಯರಿಗೆ ನಮಸ್ಕಾರ. ಬೆಳಗ್ಗಿನಿಂದ ಪ್ರಾಜ್ಞರಾದ ಅನೇಕರು ಮಾತನಾಡ್ತಾ ವಿಷಯ ಘನೀಭವಿಸ್ತಾ ಬಂದಿದೆ. ನನ್ನಲ್ಲಿಗೆ ಮುಟ್ಟುವಾಗ ನಾನು ಹೇಳಬೇಕು ಅಂತ ಯೋಚಿಸಿದ ಅನೇಕ ವಿಷಯಗಳು ಬಂದಾಗಿ ಹೋಗಿದೆ. ನಾನು ಮತ್ತೆ ಅದನ್ನು ಹೇಳಿದರೆ ಪುನರಾವರ್ತನೆ ಆಗ್ತದೆ, ಮತ್ತು ಅದೇ ಶಬ್ದಗಳು ಮತ್ತು ಅದೇ ವಿಧಾನ ಆಗ್ತದೆ. ಇಷ್ಟು ಕೇಳಿದ ಮೇಲೆ ಇನ್ನೊಂದು ಮಾತು ಹೇಳುವಂತ ಇದ್ದೆ, ಅದನ್ನು ಹರಿಕೃಷ್ಣ ಹೊಳ್ಳರು ಹೇಳಿ ಆಯಿತು. ಯಕ್ಷಗಾನ ಉದ್ಧಾರ ಮಾಡಲಿಕ್ಕೆ ಸುಲಭದ ದಾರಿ ಅಂತಂದರೆ ಮಾಧ್ಯಮಗಳನ್ನು ನಿಷೇಧ ಮಾಡಿ ಅಂತ ಹೇಳಲಿಕ್ಕಿದ್ದೆ. ಅದನ್ನು ಅವರು ಪರೋಕ್ಷವಾಗಿ ಹೇಳಿದರು. ತಾಳಮದ್ದಲೆಯ ಬಗ್ಗೆ ಹೇಳುವಂತಿದ್ದೆ, ನಾನಿರುವ ಕ್ಷೇತ್ರ, ಅಶೋಕ್ ಭಟ್ರು ಅದನ್ನು ಹೇಳಿದರು. ಇನ್ನೀಗ ನನಗೆ ಉಳಿದದ್ದು ಅಂತಂದರೆ ನನ್ನನ್ನು ಮತ್ತೆ ಕಾಡ್ತಾ ಇರುವ ಕೆಲವು ಸಂಗತಿಗಳು ನನಗೆ ಕೊಟ್ಟ ವಿಷಯಕ್ಕೆ ಸಂಬಂಧಪಟ್ಟದ್ದು ಅಂತ ಎಣಿಸ್ತೇನೆ. ಪರಿವರ್ತನೆಗಳು, ಅದನ್ನು ಪ್ರೇಕ್ಷಕರು ಹೇಗೆ ಸ್ವೀಕರಿಸಿದರು, ಪ್ರೇಕ್ಷಕರು ಪ್ರತಿಕ್ರಿಯೆಯನ್ನು ಹೇಗೆ ಕೊಡಬೇಕು, ಅತಿರೇಕಗಳು ಜಾಲತಾಣದಲ್ಲಿ ಹೇಗೆಲ್ಲ ನಡೀತದೆ ಅನ್ನೋದರ ಸುತ್ತ ನನ್ನ ವಿಷಯ. ನಾನು ಮೊದಲು ಒಂದು 2-3 ಉದಾಹರಣೆಗಳನ್ನು ಕೊಡ್ತೇನೆ. ಅಲ್ಲಿಗೆ ನನ್ನ ಸಮಯವೂ ಮುಗೀತದೆ ಅಂತ ಕಾಣ್ತದೆ, ನಿಮಗೆ ಅರ್ಥ ಆಗ್ತದೆ ಅದು ನಾನೇನು ಹೇಳಲಿಕ್ಕಿದ್ದದ್ದು ಅಂತ. ನನಗೆ ಕೊಡ್ತಾ ಇರೋದು ಎಲ್ಲಿಯೂ ನಡೆದದ್ದಲ್ಲ, ಒಂದು ದೃಷ್ಟಾಂತವಾಗಿ ನಾನು ಕಲ್ಪಿಸಿಕೊಂಡ ಒಂದು ಸಂಗತಿ ಅಂತ ತಿಳಿಯಿರಿ. ನಾನೊಬ್ಬ ವೇಷಧಾರಿ. ನನಗೆ ಎಲ್ಲಿಯೋ ಮಾರುಕಟ್ಟೆ ಕಡಿಮೆ ಆಗ್ತಾ ಉಂಟು, ಜನ ನನ್ನನ್ನು ಆಟಗಳಿಗೆ ಕರೀತಾ ಇಲ್ಲ, ಮೇಳದಲ್ಲಿಯೂ ದೊಡ್ಡ ಮನ್ನಣೆ ಇಲ್ಲ ಅಂತ ಅನ್ನಿಸಿದ ಹೊತ್ತು ನಾನು ಏನೋ ಒಂದು ಆಕರ್ಷಣೆಗೆ ಕಾರಣವಾದ್ದನ್ನು ಮಾಡಬೇಕಾದ ಅನಿವಾರ್ಯ ನನಗೆ ಕಾಣ್ತದೆ. ಏನು ಮಾಡಬಹುದು? ಕಾರ್ತವೀರ್ಯಾರ್ಜುನ ಕಾಳಗದಲ್ಲಿ ನಾನು ಕಾರ್ತವೀರ್ಯನ ವೇಷ ಮಾಡುವ. ಸಹಜವಾಗಿ ಅವನ ಸಹಸ್ರ ತೋಳುಗಳನ್ನು ತೋರಿಸಲಿಕ್ಕೆ 2 ಬಿಲ್ ಹಿಡ್ಕೊಂಡು ಪ್ರವೇಶ ಮಾಡೋ ಒಂದು ಕ್ರಮ ಉಂಟು. ತುಂಬ ಸಲ ಕಾರ್ತವೀರ್ಯ ಮಾಡಿದ್ದೇನೆ, ಅದೇ ಬಗೆಯ ಪ್ರವೇಶ ಮಾಡಿದ್ದೇನೆ, ಹಾಗೆ ನಿರ್ವಾಹವೂ ಮಾಡಿದ್ದೇನೆ. ಸಾಕಾಗಲಿಲ್ಲಲ್ಲ, ಏನು ಮಾಡ್ಬೋದು? ಒಂದು ಕೆಲಸ ಮಾಡುವ. ನನ್ನ ಜೊತೆಯಲ್ಲಿ ಇನ್ನೊಂದು 10 ಜನ, ಎಡಬದಿಯಿಂದ 5, ಬಲಬದಿಯಿಂದ 5 ಕಾರ್ತವೀರ್ಯರು ಒಟ್ಟಿಗೆ ಪ್ರವೇಶ. ಈ 5 ಮತ್ತು ಈ 5 ನನ್ನ ಈ ಸಹಸ್ರ ಬಾಹುಗಳಿಗೆ ಸಂಕೇತ ಅಂತ ನಾನು ತಿಳಿದದ್ದು. ಪ್ರವೇಶ ಆಯಿತು, ಗೌಜಿ ಆಯಿತು, ಸಿಳ್ಳೆ ಎಲ್ಲ ಆಯಿತು. ಅವರು ಒಳಗೋದು, ಮತ್ತು ಅದಕ್ಕಿಂತ ಹೆಚ್ಚು ಮಾಡಿದರೆ ನಾನೇ ಬಿಡುವುದಿಲ್ಲ ಅವರನ್ನು. ಆಟ ಮುಗೀತು. ಹೊಸ ಪ್ರಯೋಗ, ನಾವೀನ್ಯ, ಅದ್ಭುತ, ಇನ್ನಿಲ್ಲ ಮುನ್ನಿಲ್ಲ, ಛ ಯೂಟ್ಯೂಬಿನಲ್ಲಿ ಬಂತು. ಯೂಟ್ಯೂಬಿನಲ್ಲಿ ಇಡೀ ಆಟ ಬರುವುದಿಲ್ಲ, ಆ ಭಾಗ ಬಂತು. ಅದನ್ನು ತುಂಬ ಜನ ತಮ್ಮ ಪೇಜುಗಳೆಲ್ಲ ಹಾಕ್ಕೊಂಡ್ರು. ಅದನ್ನು ಇನ್ನಷ್ಟು ಜನ ಶೇರ್ ಮಾಡಿದರು. 1 ವಾರ ಆಗಬೇಕು ಅಂತಾದರೆ ನಾನು ಕರ್ನಾಟಕದ ಇಡೀ ಮನೆ ಮಾತಿನ ವಸ್ತು ಆಗಿ ಹೋಗಿ ಆಯಿತು. ಜನರು ಹಾಗೆ ಅದನ್ನು ಏನು ಅದ್ಭುತ ಅಲ್ಲ, ಎಂಥ ಅದ್ಭುತ ಅಲ್ಲ, ಒಂದು ಹೊಸ ಪ್ರಯೋಗ, ಕಲ್ಪನೆ ಮಾರ್ಯಾರೆ, ಅದ್ಭುತ. ಇದು ಪ್ರೇಕ್ಷಕರು ಸ್ವೀಕರಿಸುವ ಬಗೆ. ಪರಿಣಾಮ ಏನಾಯಿತು? ಇನ್ನೊಬ್ಬ ಕಾರ್ತವೀರ್ಯ ಮಾಡುವವನಿಗೆ ಅವ ಮತ್ತೆ 10 ಜನರು ತಯಾರು ಮಾಡಬೇಕು, 5 ಸಾಕಾಗೋದಿಲ್ಲ, 5 ಆಯ್ತಲ್ಲ. ಇದು ಕಲಾವಿದನಿಗೆ ಒಂದು ಅನಿವಾರ್ಯವನ್ನು ಸೃಷ್ಟಿಸ್ತದೆ. ನಾನು ಏನೋ ಒಂದು ಮಾಡಬೇಕಾಗಿದೆ, ಏನೋ ಒಂದು ಮಾಡದೇ ಇದ್ದರೆ ನನ್ನನ್ನು ಯಾರೂ ಕೇಳುವವರಿಲ್ಲ. ಒಂದು 15-20 ವರ್ಷದ ಹಿಂದಿನವರೆಗೆ ಮಾಡಬೇಕಾದದ್ದನ್ನು ಚೊಕ್ಕವಾಗಿ ಮಾಡಿದರೆ ಸಾಕಾಗ್ತಿತ್ತು. ಆಮೇಲೆ ಅದನ್ನು ಇನ್ನಷ್ಟು ಪರಿಷ್ಕಾರ ಮಾಡಬೇಕಾದ ಅನಿವಾರ್ಯ ಬಂತು. ಈಗ ಎಲ್ಲಿಗೆ ಬಂದು ಮುಟ್ಟಿದ್ದೇವೆ ಅಂತ ಅದನ್ನು ಮಾಡಿ ಪ್ರಯೋಜನ ಇಲ್ಲ, ಬೇರೆ ಏನೋ ಮಾಡಬೇಕಾದ ಅನಿವಾರ್ಯ ನಮಗೆ ಒದಗಿ ಬಂದಿದೆ. ಇನ್ನೊಂದು ದೃಷ್ಟಾಂತ ನೋಡಿ. ಈ ಕಾರ್ತವೀರ್ಯನಿಗೆ ಹೀಗಾಯ್ತಲ್ಲ, ಇದರ ಜಾಲತಾಣದಲ್ಲೆಲ್ಲ ಬಂದಾಯಿತು, ಮೆಚ್ಚುಗೆ ಆಯಿತು, ಇನ್ನೊಬ್ಬ ಕಲಾವಿದನಿಗೆ ಇದು ಪ್ರಚೋದನೆ ಕೊಟ್ಟಿತ್ತು, ಅವನು ಅಂಥದ್ದು ಮಾಡಲಿಕ್ಕೆ ತೊಡಗಿದ, ಏನೇನೋ ಆಗಿ ಹೋಯಿತು. ಮತ್ತು 4 ಜನ ವಿದ್ವಾಂಸರು ಅಂತ ನಾವು ತಿಳಿದ ಮಂದಿ ನಮ್ಮನ್ನು ಬೈದರು. ಅದಕ್ಕೆ ಪುನಃ ಕೆಲವರು ಏಕವಚನದಲ್ಲಿ ಅವರಿಗೆ ಬೈದರು, ನಿನಗೆ ಬಾರಿ ಗೊತ್ತುಂಟ, ನೀನೆಂಥದ್ದು, ಹಾಗೆ ಹೇಗೆ ಅಂತಬಿಡಿ. ಅದು ಮತ್ತೆ ಧಾರಾವಾಹಿ ಮುಂದುವರಿಯಿತು. ನಾನೊಬ್ಬ ಭಾಗವತ, ಹಾಡಬೇಕಾದವ.
ಆದರೆ ನನಗೂ ಅದೇ ಕಳವಳ. ಇನ್ಯಾರೋ ಹೊಸಬರು ಬಂದಿದ್ದಾರೆ, ಮತ್ತಾರೋ ಬಂದಿದ್ದಾರೆ, ಅದ್ಭುತ ಕಂಠಸಿರಿ ಉಳ್ಳವರು ಬಂದಿದ್ದಾರೆ, ಮಹಿಳಾ ಭಾಗವತರು ಬಂದಿದ್ದಾರೆ. ಅವರೆಲ್ಲರಿಂದಾಗಿ ನನ್ನ ಹಾಡು ಎಲ್ಲಿಯೋ ಕಳೆದು ಹೋಗ್ತಾ ಉಂಟೋ ಅಂತ ತಳಮಳ. ಹೊಸ್ತು ಮಾಡಬೇಕಲ್ಲ, ಎಂತ ಮಾಡೋದು ಅಂತಂದರೆ ಮಾಮೂಲಾಗಿ ಹೇಳುವ ವಿಧಾನವನ್ನು ಬಿಟ್ಟು, ಮಟ್ಟನ್ನೋ ಮತ್ತೊಂದನ್ನು ಎಲ್ಲ ಬಿಟ್ಟು, ಭಾವಗೀತೆಯ ಹಾಗೋ, ಜಾನಪದದ ಹಾಗೋ, ಸಿನಿಮಾ ಗೀತೆಯ ಹಾಗೋ, ಸಂಗೀತದ ಹಾಗೋ ಎಲ್ಲವನ್ನೂ ಅಲ್ಲ, ಒಂದೊಂದನ್ನು ಪ್ರತ್ಯೇಕವಾಗಿ ನನ್ನ ಭಾಗವತಿಕೆಯಲ್ಲಿ ನಾನು ಪ್ರಯೋಗ ಮಾಡಿದೆ. ತುಂಬ ಜನ ಮೊಬೈಲ್ ಇಟ್ಕೊಂಡು ಕಾದಿರ್ತಾರೆ, ಇಲ್ಲ ಅಂತ ಇಟ್ಕೊಳ್ಳಿ. ನನ್ನದೇ ಒಂದು 4 ಜನ ಸ್ವಲ್ಪ ದುಡ್ಡು ಕೊಟ್ಟು ಎಂಥದೋ ಮಾಡಿ ಚೂರು ರೆಕಾರ್ಡ್ ಮಾಡು, ಎಷ್ಟು ಈ ಹಾಡು ಮುಗಿಯಲ್ಲರಿಗೆ ಒಂದು 2-3 ನಿಮಿಷ 5 ನಿಮಿಷ ಮಾಡು ಅಂತ ಮಾಡಿದ. ಹಾಕಿದ, ತಗೊಳ್ಳಿ. ನಾನು ಆಗ ಹೇಳಿದೆ, ಕರ್ನಾಟಕದ ಉದ್ದಗಲಕ್ಕೂ ಜನ ಅದನ್ನು ಕೇಳಿ ಆಸ್ವಾದಿಸಿದರು. ಏನು ಅದ್ಭುತ ಸ್ವರ ಸಂಪತ್ತು, ಏನು ರಾಗ, ಏನು ಗಾನ, ಏನು ವೈಭವ. ಇಷ್ಟು ಮಂದಿ ಆಸ್ವಾದಿಸಿದವರಿಗೆ ಯಾರಿಗೂ ಯಕ್ಷಗಾನದ ಒಂದು ಮೂಲ ಸ್ರೋತ, ಅದನ್ನು ಹಾಡುವ ವಿಧಾನ, ಅದಕ್ಕೊಂದು ಸಾಂಪ್ರದಾಯಿಕವಾದ ರೀತಿ ಇದೆ ಅನ್ನೋದು ಗೊತ್ತಿರುವುದಿಲ್ಲ. ಗೊತ್ತಿರುವವನಿಗೆ ಅದನ್ನು ಹೇಳಲಿಕ್ಕೆ ಧೈರ್ಯ ಸಾಕಾಗುವುದಿಲ್ಲ. ಯಾಕಂದರೆ ಈಗ ಇದೇ ಕ್ಷೇತ್ರದಲ್ಲಿದ್ದು ನಾವು ಎಷ್ಟೋ ಇಂಥ ಅಸಂಬದ್ಧಗಳನ್ನು ನೋಡ್ತೇವೆ. ಧೈರ್ಯವಾಗಿ ಹೇಳ್ಬೋದಾ? ಈಗ ಅಶೋಕ ಭಟ್ರು ಧೈರ್ಯಶಾಲಿ ಅಂತಲೇ ಲೆಕ್ಕ. ಅವರಿಷ್ಟು ಮಾತಾಡಿದ್ದಾರೆ. ಅವರಿಗೆ ಇದಕ್ಕಿಂತ ಮುಂದೆ ಒಂದೇ ಹೆಜ್ಜೆ ಹೋಗ್ಲಿಕ್ಕೆ ಅವರಿಗೂ ಭಯ ಆಗ್ತದೆ. ಯಾಕಂದ್ರೆ ನಾಳೆ ಯಾರು ಏನು ಮಾಡ್ಯಾರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಭಿಮಾನಿಗಳ ಅತಿರೇಕ ಅಲ್ಲಿಗೆ ಮುಟ್ತದೆ. ಅದನ್ನು ಸ್ವತಃ ಅನುಭವಿಸಿಯೂ ಇದ್ದಾರೆ ಅವರು. ಈಗ ನಾನು ಮಾಡಿದ ಈ ಪ್ರಯೋಗದಿಂದ ನನಗೆ ಬಂದ ಜನಪ್ರಿಯತೆ ಮತ್ತಿನ ಸಲಕ್ಕೆ ನನಗೆ ಇನ್ನೆಂಥದೋ ಒಂದು ವಿಕಾರವನ್ನು ಮಾಡಲಿಕ್ಕೆ ಪ್ರೇರಿಸ್ತದೆ. ಯಾಕಂದರೆ ಆಗ ಬಂದಾಗ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂತು. ಅಷ್ಟು ಬರುವಾಗ ಒಂದು ಪಕ್ಕ ಅಡ್ಡ ಉದಾಹರಣೆ ಹೇಳಿಬಿಡ್ತಾನೆ ಇಲ್ಲಿಯೇ. ಒಂದು 2-3 ವರ್ಷದ ಹಿಂದೆ ಒಬ್ಬರು ಭಾಷಣ ಮಾಡಿದರು. ಭಾಷಣ ಮಾಡಿದವರು ವ್ಯಾಕರಣವೂ ಇಲ್ಲ, ಎಂಥದ್ದು ಇಲ್ಲ, ತುಂಬ ಭಯಾನಕ ಶಬ್ದಗಳನ್ನು ಹಾಕಿ ಮಾತಾಡಿದರು. ಅದು ಇದರಲ್ಲೆಲ್ಲ ಬಂತು. ಬಂದದಲ್ಲಿ ಯಾರೂ ಅವರನ್ನು ಮೆಚ್ಚಲಿಲ್ಲ. ಕೆಲವರು ಶುರುವಿಗೆ ಭಾಳ ಅದ್ಭುತ ಅಂತ ಹೇಳಿದರು, ಮತ್ತೆ ಎಲ್ರಿಗೆ ಗೊತ್ತಾಯ್ತಿದೆ ಅಂತ ಅರ್ಥ ಆಗೋದಿಲ್ಲ ಅಂತ ಬೈದರು. ಎಲ್ಲ ಬೈದಾದ ಮೇಲೆ ಅವರು ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ, ಇಲ್ಲ ನೀವು ಹಾಗೆ ಮಾಡಿದ್ದು ಸರಿ ಅಂತ ನನಗೆ ಕಾಣುವುದಿಲ್ಲ ಹೇಳಿದೆ. ನೀವು ಎಷ್ಟೇ ಅದ್ಭುತ ಹೊಗಳು ಬಟನೆ ಇರ್ಬೋದು, ಭಾಷೆಯನ್ನು ಹೀಗೆಲ್ಲ ವ್ಯಭಿಚಾರ ಮಾಡಿ ಹಾಳು ಮಾಡಬೇಡಿ ಹೇಳಿದೆ. ಅಲ್ಲ, ಅವರು ಕೊನೆಗೆ ಫೋನ್ ಇಡ್ಲಿಕ್ಕೆ ಆಗುವಾಗ ಹೇಳಿದರು, ಅಲ್ಲ ಒಳ್ಳೆ ವೈರಲ್ ಆಯ್ತಲ್ಲ. ಇದು ನಮ್ಮ ಮಾನಸಿಕವಾದ ಒಂದು ಸ್ಥಿತಿ. ನಾವು ಇದಕ್ಕೆ ಎಷ್ಟು ದಾಸರಾಗಿದ್ದೇವೆ ಅನ್ನೋದನ್ನು ಹೇಳಲಿಕ್ಕಿರುವ ಒಂದು ಉದಾಹರಣೆ. ನನ್ನ ಭಾಗವತಿಕೆ ಹೀಗೆ ಜಾಲತಾಣದಲ್ಲಿ ಜನಪ್ರಿಯ ಆಗಿ ಅದು ಮತ್ತಷ್ಟು ಜನರನ್ನು ಪ್ರಚೋದಿಸಿ ತುಂಬ ಜನ ಅದಕ್ಕಾಗಿ ಹಪಹಪಿಸುವುದಕ್ಕೆ ತೊಡಗಿ, ಈ ಸಲ ಎಂಥದ್ದು ಬಂದಿದೆ, ಒಂದು ಹೊಸ ಪದ್ಯ ನೋಡುವ ಅಂತ. ಇದು ಯಾವುದು ಯಕ್ಷಗಾನಕ್ಕೆ 5 ಪೈಸೆ ಪ್ರಯೋಜನವನ್ನೂ ಮಾಡದೇ ಇರುವ ಪ್ರಯೋಗಗಳು ಮತ್ತು ಜನಪ್ರಿಯತೆಗಳು. ಇಷ್ಟಾಯಿತು. ನೀವು ನೋಡ್ತೀರಿ ಅದನ್ನೆಲ್ಲ. ನಿಮ್ಮಲ್ಲಿ ಕೆಲವರಿಗೆ ಇದು ಸರಿಯಲ್ಲ ಅಂತ ಅನ್ನಿಸ್ತದೆ. ನೀವು ಅದನ್ನು ಕಮೆಂಟ್ ಹಾಕ್ತೀರಿ. ರಾತ್ರಿ ಮಲಗಲಿಕ್ಕೆ ಮೊದಲೇ ತಲೆ ಬಿಸಿಯಾಗಿ ಬೈಲಿಕ್ಕೆ ಸಾಧ್ಯವೇ ಇಲ್ಲ, ಬೈಯದೆ ಅಂತ ಹಾಕಿ 4 ಹಾಕಿ ಬರೋದು, ಇದೇನು ಸರಿ ಇಲ್ಲ, ಇದು ತಿಳಿದವ ಮಾಡಿದ್ದಲ್ಲ, ಇದರಿಂದ ಕಲಾ ರಂಗಭೂಮಿಗೆ ಹಾನಿ ಅಂತೆಲ್ಲ ಬರೋದು. ಸಂತೋಷದಿಂದ ಮಲಗಿ ನಿದ್ದೆ ಮಾಡ್ತೀರಿ. ಮರು ದಿವಸ ಬೆಳಿಗ್ಗೆ ಎದ್ದು ನೋಡಿದರೆ ನಿಮ್ಮ ಕಮೆಂಟ್ ಇರುವುದೇ ಇಲ್ಲ. ಯಾಕಿಲ್ಲ ಅಂದರೆ ನೀವು ಮಲಗಿದ ಮೇಲೆ ಮಲಗುವ, ಅದನ್ನು ಡಿಲೀಟ್ ಮಾಡಿ ಮುಗಿಸ್ತಾನೆ. ನೀವು ಎಷ್ಟು ಕಮೆಂಟ್ ಮಾಡಿ ಏನು ಪ್ರಯೋಜನ ಇಲ್ಲ. ಕಣ್ತಪ್ಪಿನಿಂದ ಉಳಿಯಿತು ಅಂತ ಇಟ್ಟುಕೊಳ್ಳಿ. ನೀವು ಸಭ್ಯರಾದರೆ ಮತ್ತೊಂದು ಕಮೆಂಟ್ ಮಾಡಲಿಕ್ಕೆ ಧೈರ್ಯ ಮಾಡುವುದಿಲ್ಲ, ಅಷ್ಟು ಕೆಟ್ಟದಾಗಿ ಬೈತಾರೆ ನಾನು. ಇನ್ನೊಂದು, ಆಗ ಜೋಶಿಯವರು ಎತ್ತಿಕೊಂಡ ಒಂದು ಪ್ರಕರಣ, ಅದು ನಾನಿದ್ದ ತಾಳಮದ್ದಲೆಯಲ್ಲಿ. ಆದ್ದರಿಂದ ಈ ಜಾಲತಾಣಗಳಿಂದ ಆಗುವ ತೊಂದರೆ ಏನು ಅನ್ನೋದನ್ನೊಂದು ಹೇಳಿಬಿಡ್ತಾನೆ. ಅದೇ ರಾಮಭರತ, ಅದೇ ತಾಳಮದ್ದಲೆ. ನನ್ನ ರಾಮ ಆಗಿತ್ತು, ಇನ್ನೊಬ್ಬರದ್ದು ಭರತ ಆಗಿತ್ತು. ಬಹಳ ಪ್ರಸಿದ್ಧ ಭಾಗವತರು, ಜನಪ್ರಿಯ ಭಾಗವತರಾಗಿದ್ದರು. ಆದರೆ ಏನು ಸಮಸ್ಯೆ ಇಲ್ಲ, ಚೆನ್ನಾಗೇ ನಡೀತಿತ್ತು ತಾಳಮದ್ದಲೆ. ಪ್ರೇಕ್ಷಕರ ಚಪ್ಪಾಳೆ ತುಂಬ ಡಿಸ್ಟರ್ಬ್ ಮಾಡ್ತಾಯಿತ್ತು. ನೀವು ನೋಡಿ, ಅಲ್ಲಿ ಭಾಗವತರ ಆಲಾಪನೆ ನಿಲ್ಲಿಸಿ ಮುಕ್ತಾಯ ಆದಲ್ಲಿಗೆ, ಚಂಡೆಮದ್ದಳೆಗಳನ್ನು ಆದ ನಿಂತಲ್ಲಿಗೆ ಶ್ರುತಿಯಲ್ಲಿ ತೆಕ್ಕೊಳ್ಳುವ ಕಲಾವಿದನಿಗೆ ಅದು ಬೇಕಾಗ್ತದೆ. ಇಲ್ಲ, ತಪ್ತದೆ. ಒಮ್ಮೆ ತಪ್ಪಿದರೆ ಮತ್ತಿಡೀ ಆ ಪದ್ಯದ ಅರ್ಥವು ತಪ್ತದೆ.
ಒಂದು ಸಲ ಆಯಿತು, 2 ಸಲ ಆಯಿತು, 3 ಸಲ ಆಯಿತು, ತುಂಬ ಡಿಸ್ಟರ್ಬ್ ಆಯಿತು. ನಾನು ಹೀಗೆ ಸಭೆಗೆ ಕೈ ಮುಗಿದು ಹೇಳಿದೆ, ನಿಮ್ಮ ಮೆಚ್ಚುಗೆ ನಮಗೆ ಅರ್ಥ ಆಗ್ತದೆ, ಆದರೆ ದಯವಿಟ್ಟು ನಮ್ಮ ಸಂಕಟವನ್ನು ತಿಳ್ಕೊಳ್ಳಿ. ನೀವೀಗ ಚಪ್ಪಾಳೆ ಹಾಕಿದರೆ ನಮಗೆ ನಿರ್ವಹಿಸಲಿಕ್ಕೆ ಆಗುವುದಿಲ್ಲ ಪಾತ್ರವನ್ನು. ಸಭೆ ಅದನ್ನು ಒಪ್ಪಿತು. ಮತ್ತು ಯಾರೂ ಚಪ್ಪಾಳೆ ಹೊಡೆಯಲಿಲ್ಲ, ಗಲಾಟೆ ಮಾಡಲಿಲ್ಲ, ಏನಿಲ್ಲ. ತಾಳಮದ್ದಲೆ ಚಂದಕ್ಕೆ ಮುಗಿಯಿತು. ಆಮೇಲಿನ 2 ಪರಿಣಾಮ. ಯಾವುದೋ ಒಂದು ಗುಂಪಿನಲ್ಲಿ, ನಾನು ಬಳಗದಲ್ಲಿ ಇಲ್ಲ, ವಾಟ್ಸಪ್ ಬಳಗದಲ್ಲಿ, ಅತ್ಯಂತ ಕೆಟ್ಟದಾಗಿ ನನ್ನ ಜೀವನದಲ್ಲಿ ನಾನು ಕೇಳದೇ ಇದ್ದ ಬೈಗಳನ್ನೆಲ್ಲ ಅದರಲ್ಲಿ ಕೇಳಬೇಕಾಯಿತು. ಅದು ನನಗೆ ಯಾರೋ ಕಳಿಸಿಕೊಟ್ರಷ್ಟೇ, ಇದರಲ್ಲಿ ಹೀಗೆ ಬಂದಿದೆ ಅಂತ. ಒಬ್ಬರಂತೂ ಒಳ್ಳೆ ಚೆಂದ ಹಾಕಿದ್ರು. ಇವನಿಗೆ ನೋಡಿ, ಯೋಚನೆ ಮಾಡಿ, ನಾನು ಮಾತಾಡ್ತಾ ಇರುವುದು ರಾಮನ ಪಾತ್ರ ಭರತನಲ್ಲಿ. ಇವನಿಗೆ ಮೌನವೇ ಬೇಕು ಅಂತಾದರೆ ಅವನು ಸುಡುಗಾಡಿನಲ್ಲಿ ಹೋಗಿ ತಾಳಮದ್ದಳೆ ಮಾಡಲಿ. ಅಲ್ಲ, ಅವನಿಗೇನು ಗೊತ್ತಿಲ್ಲ, ಸರಿ. ಆದರೆ ಈ ಮನೋಧರ್ಮ ಎಂಬುದು ಈ ಸಾಮಾಜಿಕ ಮಾಧ್ಯಮವನ್ನು ಬಳಸುವವರಲ್ಲಿ ಹೇಗೆ ಜಾಗೃತವಾಗಿದೆ ಅಂತ ನೋಡಿ. ಇದು ಒಂದು ಪ್ರಕರಣ. ಆದರೆ ಆ ದಿವಸ ಆ ತಾಳಮದ್ದಲೆಯನ್ನು ಸಂಘಟಿಸಿದವರು ಮತ್ತೆ ಬಂದು ಹೇಳಿದರು, ನಿಮಗೆ ಡಿಸ್ಟರ್ಬ್ ಆಯಿತು ಅಂತ ಕಾಣ್ತಾ. ಹೌದು, ಹೇಳಿದೆ. ಆಮೇಲೆ ಡಿಸ್ಟರ್ಬ್ ಆಗಲಿಲ್ಲ ಅಂತಲೂ ಹೇಳಿದೆ. ನಾನು ಚಂದಕ್ಕೆ ಮುಗಿದಿದೆ, ಏನು ತೊಂದರೆ ಆಗಲಿಲ್ಲ, ಇಲ್ಲ ಒಳ್ಳೆಯದಾಗಿದೆ, ದೇವರಾಣೆ. ಆಮೇಲೆ ಒಂದು 6-8 ವರ್ಷ ಆಯಿತು, 7 ವರ್ಷ ಆಯಿತು. ಅವ್ರು ಇಷ್ಟರವರೆಗೆ ನನ್ನನ್ನು ಮತ್ತೆ ಹೇಳಲಿಲ್ಲ. ಯಾರು? ಈ ಚಪ್ಪಾಳೆ ಹಾಕಿದ ಸಭೆಯ ತಾಳಮದ್ದಲೆ ಸಂಘಟಕರು. ನಮ್ಮಂಥವರೆಲ್ಲ ಸ್ವಲ್ಪ ಹೆದರಿಕೊಂಡು ಬದುಕಬೇಕಾದ ಪರಿಸ್ಥಿತಿ ಬರುವುದು ಇದಕ್ಕೆ ಬೇಕಾಗಿ. ಇನ್ನೊಂದು ವಿಷಯ ನೋಡಿ, ಅವೊಬ್ಬ ಹಾಕುವುದು ಒಂದು 2 ನಿಮಿಷದ್ದು 5 ನಿಮಿಷದ್ದು ಒಂದು ಕ್ಲಿಪ್ಪು. ಹಿಂದೆ ಆಗಲಿ ಮುಂದೆ ಆಗಲಿ ಏನಿಲ್ಲ, ಅದನ್ನು ನಾವು ಚಂದ ಅಂತಲೂ ಹೇಳ್ಬೋದು, ಬೈಬಹುದು. ಬೈಬೇಕಾದರೂ ಅದರ ಹಿಂದೆ ಮುಂದೆ ಗೊತ್ತಿರಬೇಕು. ಒಳ್ಳೆಯದು ಅಂತ ಹೇಳಬೇಕಾದ್ರೂ ಅದರ ಹಿಂದೆ ಮುಂದೆ ಗೊತ್ತಿರಬೇಕು. ಒಬ್ಬ ಒಳ್ಳೆಯ ಪಾತ್ರ ನಿರ್ವಹಣೆ ಮಾಡ್ತಾನೆ ಅಂತಾದರೆ ಅವನ ಸಹ ಕಲಾವಿದನ ಕೊಡುಗೆ ಅದರಲ್ಲಿ ಉಂಟು. ಒಬ್ಬನೇ ಒಳ್ಳೆಯದು ಮಾಡಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬನ ಕೊಡುಗೆ ಬೇಕಾಗ್ತದೆ. ಅದು ಇಲ್ಲದೇ ಇದ್ದಾಗ ಎಷ್ಟೋ ಸಲ ಕಲಾವಿದನಿಗೆ ಸಿಟ್ಟು ಬರ್ತದೆ. ಶೇಣಿಯವರು ಬೈದು ಲಗಾಡಿ ಕೊಟ್ಟರು ಅಂತೆಲ್ಲ ಹೇಳ್ತಾರೆ. ಅವರಿಗೆ ಸಿಟ್ಟು ಬರ್ತಾ ಇದ್ದದ್ದು ಬರೀ ಇನ್ನೊಬ್ಬ ಏನೋ ಮಿಂಚುತ್ತಾನೆ ಅನ್ನೋ ಕಾರಣಕ್ಕಲ್ಲ, ತನ್ನ ಅಭಿವ್ಯಕ್ತಿಗೆ ಪೂರಕವಾಗಿ ಇಲ್ಲದೇ ಇದ್ದಾಗ, ಅಥವಾ ಆ ರಸಾವಿಷ್ಕಾರವನ್ನು ಮಾಡುವುದಕ್ಕೆ ಅನುಕೂಲ ಇಲ್ಲದೇ ಇದ್ದಾಗಲೂ ಸಿಟ್ಟು ಬರ್ತದೆ ಒಬ್ಬ ಸರಿಯಾದ ಕಲಾವಿದ ಹೌದಾದರೆ. ಮತ್ತು ಸಿಟ್ಟೇ ಬಾರದ ಅವನ ಪ್ರಾಮಾಣಿಕತೆ ಬಗ್ಗೆ ಕೆಲವು ಸಲ ಸಂಶಯ ಬರ್ತದೆ ನಮಗೆ. ಎಲ್ಲರೊಟ್ಟಿಗೂ ನಗಾಡಿಕೊಂಡೇ ಇದ್ದವ ಪ್ರಾಮಾಣಿಕ ಅಂತ ಹೇಗೆ ಹೇಳ್ತೀರಿ ನೀವು? ಮೊನ್ನೆ ಇತ್ತೀಚಿನ ಒಂದು ಉದಾಹರಣೆ ಕೊಡ್ತೇನೆ ನಾನು. ಇಲ್ಲಿಗೆ ಮುಗೀತಾ ಬಂತು ನನ್ನ ಸಮಯವೂ ಕೂಡ. ನನ್ನ ಸಮಯ ಅಂತಂದರೆ ಕೊಟ್ಟ ಸಮಯ, ತಪ್ಪು ತಿಳಿಬೇಡಿ. ಇನ್ನೊಂದು 10 ವರ್ಷ ಇದ್ದೇನೆ ಅಂತ ಕಾಣ್ತದೆ. ನೋಡಿ, ಅಶೋಕ್ ಭಟ್ರೆ ಹೇಳಿದರು, ಬ್ರಹ್ಮಚಾರಿಯಾಗಿ ಅವರು, ಸಂಸಾರಿಯಾಗಿ ನಾನು ಒಂದು 25 ವರ್ಷ ಇದ್ದೇವೆ ಅಂತ ಧೈರ್ಯ ನಮಗೆ ಆಗಲಿ. ಒಂದು ತಾಳಮದ್ದಲೆ ಆಯಿತು, 2 ಪ್ರಸಂಗ. ಅದು ಬೆನಿಫಿಟ್ ಶೋ, ಟಿಕೆಟ್ನ ತಾಳಮದ್ದಲೆ. ಮೊದಲನ ಭಾಗ ಒಂದು. ಅದಕ್ಕೆ ಸಮಯ ಎಷ್ಟು ಏನು ನಿರ್ಣಯ ಮಾಡಿದರು ಸಂಘಟಕರು. 2.5 ಗಂಟೆ ಮೊದಲನ ಪ್ರಸಂಗಕ್ಕೆ, 4 ತಾಸು ಎರಡನೇದಕ್ಕೆ. ಅದಕ್ಕಷ್ಟು ವಿಷಯ ಇತ್ತು. 2.5 ತಾಸಿನಲ್ಲಿ ಮುಗಿಬೇಕಾದದ್ದು 4 ತಾಸು ಹೋಯಿತು. ಅದರಲ್ಲಿ ಭಾಗವಹಿಸಿದ ಕಲಾವಿದರೊಬ್ಬರು ಭಾವನಾತ್ಮಕವಾಗಿ ಅಂತ ಅವರೇ ಬಳಸಿದ ಶಬ್ದ, ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಅಂತ ಇದರಲ್ಲೆಲ್ಲ ವೈರಲ್ಲು ಆಯಿತು. ತುಂಬ ಲಕ್ಷಗಟ್ಟಲೆ ಜನ ನೋಡಿದರು. ಸರಿ, ಇನ್ನು ಇದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ. ಹಿಂದಿನ ಕಲಾವಿದರು ಇದನ್ನೇ ನೋಡಿ ಕಲಿಬೇಕು ಅನ್ನೋಷ್ಟಕ್ಕೆ ಬಂತು. ಅವರು ಸತ್ತೋಗಿದ್ದಾರೆ ಹಿಂದಿನ ಕಲಾವಿದರು, ಆದರೆ ಅವರ ಪರಂಪರೆಯನ್ನು ಇವರು ಮುಂದುವರಿಸ್ತಾ ಇದ್ದಾರೆ ಅಂತಲೂ ಏನೇನೋ ಬಂತು. ಈ 1.5 ತಾಸು ಹೆಚ್ಚು ಮಾಡಿದ್ದಾರಲ್ಲ, ಆ ಹೆಚ್ಚು ಮಾಡಿದ ಅವಧಿಯನ್ನು ಕಳೆಯುವುದು ಎಲ್ಲಿಂದ? ಮತ್ತಿನ 4 ಗಂಟೆಯಿಂದಲ್ಲ. ಈಗ ಹೇಳಿ ನೀವು, ಇವರು ಯಾವ ತ್ಯಾಗದ ಮೇಲೆ ಮೆರೆದದ್ದು? 2ನೇ ಪ್ರಸಂಗದ ಕೊನೆಯವರೆಗೆ ಈ ಜಾಲತಾಣದ ಪ್ರವೀಣರು ಯಾರೂ ನಿಲ್ಲೇ ಇಲ್ಲ. ಹಾಗಾದರೆ 2ನೇ ಪ್ರಸಂಗ ಹೇಗಾಗಿದೆ ಅದು ಗೊತ್ತಿಲ್ಲ. ನಮ್ಮ ವಿಮರ್ಶೆ ಎಂಬುದು, ನಮ್ಮ ಪ್ರತಿಕ್ರಿಯೆ ಎಂಬುದು ಈ ಪ್ರಮಾಣದಲ್ಲಿ ಉಂಟು. ಇದಕ್ಕೆ ಪೂರಕವಾಗಿ ಇನ್ನೆರಡು ಸಂಗತಿಗಳನ್ನು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು, ಇದರಲ್ಲಿ ಕಮೆಂಟ್ ಹಾಕುವವರಾಗಲಿ ವಿಮರ್ಶೆ ಮಾಡುವವರಾಗಲಿ ಏನೇನು ಗೊತ್ತಿಲ್ಲದವರು, ಅದರ ಆಳವೂ ಗೊತ್ತಿಲ್ಲ, ಅಗಲವೂ ಗೊತ್ತಿಲ್ಲ. ತನಗೆ ಏನು ಕಂಡಿತು ಅದನ್ನು ಮಾತ್ರ ಹೇಳೋದು. ಒಂದು ಸಲ ಚರ್ಚೆ ಆಯಿತು, ತಿರುಪತಿ ಕ್ಷೇತ್ರ ಮಹಾತ್ಮೆ ಮಾಧವ ಭಟ್ಟನ ವೇಷವನ್ನು ಯಾರೋ ಒಬ್ಬರು ವೇಷಧಾರಿ ಮಾಡ್ತಾ ಇದ್ದಾರೆ, ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ಅದ್ವಿತೀಯ ಅಮೋಘ ಅಂತ ಹಾಕಿದ್ರು ಒಬ್ಬರು. ಅದಕ್ಕೆ ಇನ್ನೊಬ್ಬರು ಸ್ವಲ್ಪ ಗೊತ್ತಿರುವವರು ಹಾಕಿದರು, ಇಲ್ಲ ಹಿಂದೆ ಶೇಣಿಯವರು ವೇಷ ಮಾಡ್ತಾಯಿದ್ರು, ಅದು ಬಹಳ ಚೆನ್ನಾಗಿತ್ತು.
ಇವರು ಉತ್ತರ ಹೇಗೆ ನೋಡಿ, ನಾನು ಶೇಣಿಯವರ ವೇಷ ನೋಡಲಿಲ್ಲ, ಆದ ಕಾರಣ ನನಗೆ ಇದು ವೇಷ ಇಷ್ಟ. ಆಯ್ತಲ್ಲ, ವಾದ ಉಂಟಾ? ಈ ವಿಮರ್ಶೆಯ ಆಳ ಹೀಗಿದೆ. ಇನ್ನೊಂದು ಸಂಘಟನೆಯ ಪ್ರಶ್ನೆ ಬಂತು. ಈಗಂತೂ ತುಂಬ ಸಮಸ್ಯೆ ಆಗಿದೆ, ಯಾಕಂದರೆ ಸಂಘಟಕರು ಅನ್ನೋ ವರ್ಗವೇ ಕಡಿಮೆ ಆಗ್ತಾ ಇದೆ. ನೋಡಿ, ದೇವಾನಂದ ಭಟ್ರ ಹತ್ರ ಮಾಡಿದರೆ ಯಾರಿಗೆ ಮಂಪನೆ ಮಾರೆ ಬೋತರಿ ಅಂತ ಹೇಳ್ತಾರೆ ಅವರು. ಅಂತ ಅನೇಕ ಮಂದಿ ಕೈ ಬಿಟ್ಟಿದ್ದಾರೆ, ಇದು ಬೇಡ ಅಂತ. ಅದರ ಬದಲಿಗೆ ಕಲಾವಿದರೇ ಸಂಘಟಕರಾಗ್ತಾ ಇದ್ದಾರೆ. ನಾನು ಅಶೋಕ್ ಭಟ್ರ ಸಪ್ತಾಹದ ಸಂಘಟನೆ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲಿ ಒಂದು ತಾಳಮದ್ದಲೆ ಆಗ್ತದೆ ಅಂತ ಇಟ್ಟುಕೊಳ್ಳಿ, ಆಗ ನಾನು ಹೋಗೋದು ಕೈ ಹಾಕಲಿಕ್ಕೆ, ನನಗೆ ವಹಿಸಿಕೊಟ್ಟು ನಾನು ಮಾಡಿಕೊಡ್ತೇನೆ ಅಂತ. ಅದರಿಂದ ಆಗುವ ಎಲ್ಲ ಪರಿಣಾಮಗಳನ್ನು ನಾವು ಕಂಡಿದ್ದೇವೆ. ಈಗ ಕಲೆ ಹಾಳಾಯಿತು, ಯಕ್ಷಗಾನ ಏನು ಸತ್ವ ಕಳ್ಕೊಂಡಿದೆ, ತಾಳಮದ್ದಲೆ ಪ್ರಯೋಜನ ಇಲ್ಲ ಅಂತ ಹೇಳುವಾಗ ಈ ಸೂಕ್ಷ್ಮಗಳನ್ನು ನಾವು ಗ್ರಹಿಸಬೇಕು. ಒಂದು 15-20 ವರ್ಷದ ಹಿಂದೆ ನಾನು ನನ್ನ ಓರಗೆ ಅರ್ಥಧಾರಿಗಳು ತಾಳಮದ್ದಲೆ ರಂಗಭೂಮಿಯಲ್ಲಿ ಒಳ್ಳೆಯ ವೇದಿಕೆಯನ್ನು ಪಡೆಯುವ ಕಾಲಕ್ಕೆ ಸಂಘಟಕರು ಚೆನ್ನಾಗಿ ತಿಳಿದವರಾಗಿದ್ದರು. ಒಬ್ಬ ಕಲಾವಿದನ ಯೋಗ್ಯತೆ ಏನು ಅನ್ನೋದು ಅವರಿಗೆ ಸುಲಭದಲ್ಲಿ ಗೊತ್ತಾಗ್ತಿತ್ತು, ಮತ್ತು ಚೆನ್ನಾಗಿ ನಿರ್ವಹಿಸಿದರೆ ಮತ್ತೆ ವೇದಿಕೆ ಸಿಗ್ತಿತ್ತು. ಈಗ ನೀವು ಎಷ್ಟು ಚೆಂದ ಹೇಳಿ, ನಿಮಗೆ ವೇದಿಕೆ ಸಿಗ್ತದೆ ಅನ್ನೋ ಖಾತ್ರಿಯನ್ನು ಯಾರೂ ಕೊಡಲಿಕ್ಕಿಲ್ಲ. ಸಂಘಟಕರು ಇಲ್ಲ. ಭುಜಬಲಿಯವರು ಒಂದು ಅನೇಕ ತಾಳಮದ್ದಲೆಗಳಿಗೆ ನನ್ನನ್ನು ಕರೆದವರು. ಈಗ ಅವ್ರ ಹತ್ರ ಕೇಳಿ, ಸಂಘಟನೆ ಆಗಲಿಕ್ಕಿಲ್ಲ ಅಂತ ಹೇಳ್ತಾರೆ ಅವರು, ಬೇಡ ಅಂತ. ಸದಾಶಿವರ ಹತ್ರ ಕೇಳಿದರೆ ಅವ್ರನ್ನ ಅನುಭವಿಸುವ ನರಕ ಮನುಷ್ಯರಿಗೆ ಬೇಡ. ಎಂತ ಮಾಡ್ತೀರಿ ನೀವು? ನಮ್ಮ ಈ ಕಲಾವಿದರಲ್ಲಿಯೂ ದೋಷ ಉಂಟು, ಪ್ರೇಕ್ಷಕರಲ್ಲಿ ತುಂಬ ತಿಳುವಳಿಕೆಯ ಕೊರತೆ ಉಂಟು. ಈ ಮಾಧ್ಯಮಗಳ ಅತಿರೇಕ ಹಾವಳಿ ಕಲೆಯನ್ನು ಕಾಡ್ತಾ ಉಂಟು. ಇದಕ್ಕೆ ಪರಿಹಾರ ಉಂಟೋ ಪರಿಹಾರ ಇಲ್ವೋ ಅಂತ ಕೇಳಿದರೆ ನಾನು ಒಂದು ಪರಿಹಾರವನ್ನು ಹೇಳಬಲ್ಲೆ. ಆಗ ಜೋಶಿಯವರು ಹೇಳಿದ ಹಾಗೆ, ಈ ಕಲಾವಿದರು ಇದರಲ್ಲಿ ಇದ್ದವರು ರೋಲ್ ಮಾಡೆಲ್ಗಳಾಗಲಿಕ್ಕೆ ಪ್ರಯತ್ನ ಮಾಡಿದರೆ ತುಂಬ ಸಮಯ ಬೇಕಾದೀತು, ಈ ಪಿಡುಗು ಕಡಿಮೆ ಆದೀತು ಅಂತ ನನಗನ್ನಿಸ್ತದೆ. ಪ್ರಾಮಾಣಿಕವಾಗಿ ನನ್ನ ಕಲಾ ಜೀವನದಲ್ಲಿ ನಾನು ಆದಷ್ಟು ಸರಿಯಾಗಿರುವುದಕ್ಕೆ ಪ್ರಯತ್ನ ಮಾಡಿದ್ದೇನೆ, ಮುಂದೆಯೂ ಮಾಡ್ತೇನೆ. ಇಷ್ಟು ಹೇಳಿ ನನ್ನ ಈ ಉದಾಹರಣೆಗಳಿಂದ ನಿಮಗೆ ಅರ್ಥ ಆದೀತು ಅಂತ ತಿಳಿದು ನನ್ನ ಮಾತು ನಿಲ್ಲಿಸ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬೆಳಗ್ಗಿಂದ ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಶ್ರೀಯುತರಾದಂಥ ಭುಜಬಲಿಯವರು ನನ್ನನ್ನು ಕರ್ಕೊಂಡು ಬಂದರು. ನಾನು ಮಾಹಿತಿ ತಂತ್ರಜ್ಞಾನ ವಿಭಾಗದ ಒಂದು ಮುಖ್ಯಸ್ಥನಾಗಿ, ವ್ಯವಸ್ಥಾಪಕನಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸುಮಾರು 34 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಾನೊಬ್ಬ ಪ್ರೇಕ್ಷಕನೂ ಹೌದು. ಒಂದು ಉತ್ತಮ ಪ್ರೇಕ್ಷಕನಾಗಲಿಕ್ಕೆ ಅಥವಾ ಒಂದು ಕಲಾಭಿಮಾನಿಗಳನ್ನು ನೋಡಿ ಸಂತೋಷ ಪಡೋರಲ್ಲಿ ನಾನು ಒಬ್ಬ ಅಭಿಮಾನಿ ಅಂತ ಹೇಳಲಿಕ್ಕೆ ಇವತ್ತು ಹೆಮ್ಮೆ ಪಡ್ತೇನೆ. ಅದಕ್ಕೆ ಈ ಒಂದು ವೇದಿಕೆ ಇವತ್ತು ನನಗೆ ಅನುವು ಮಾಡಿಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನಿವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮನಪೂರ್ವಕ ಕೇಳಿದ್ದೇನೆ. ತುಂಬ ಖುಷಿಯೂ ಆಗಿದೆ, ತುಂಬ ದುಃಖವೂ ಆಗಿದೆ. ಅದು ಇವತ್ತೊಂದು ಕೊನೆಯದಾಗಿ ರಾಧಾಕೃಷ್ಣ ಕಲ್ಚರ್ ಮತ್ತು ಅನೇಕರ ಸಾಮಾಜಿಕ ಜಾಲತಾಣದ ಬಗ್ಗೆ ಕೇಳಿದಾಗ ತುಂಬ ದುಃಖ ಆಗ್ತದೆ. ಆದರೆ ಅದನ್ನು ಧನಾತ್ಮಕವಾಗಿ ಪರಿವರ್ತಿಸಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ನನ್ನ ಒಂದು ಮನದಾಳದ ಅಭಿಪ್ರಾಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಾಮಾಜಿಕ ಮಾಧ್ಯಮಗಳು ಅನ್ನುವಂಥದ್ದು ಇದು ಆಧುನಿಕ ಜಗತ್ತಿನ ದೊಡ್ಡ ಕ್ರಾಂತಿ. ಬಹು ಹಿರಿದಾದ ಜಗತ್ತನ್ನು ಅಂಗೈಯೊಳಗೆ ತುಂಬಷ್ಟು ಕಿರಿದಾಗಿಸುವ ಸಾಮಾಜಿಕ ಮಾಧ್ಯಮಗಳು ಬೆಳೆದು ಬಂದ ಬಗೆ ಒಂದು ರೋಚಕ ಕತೆ. ಇಂದು ಸಾಮಾಜಿಕ ಮಾಧ್ಯಮಗಳು ಇಲ್ಲದ ಬದುಕನ್ನು ಅರೆ ಕ್ಷಣವೂ ಊಹಿಸಲು ಅಸಾಧ್ಯ ಎನ್ನುವಷ್ಟು ಅಂತರ್ಜಾಲದ ಮಾಧ್ಯಮಗಳ ಮೂಲಕ ನಂಟು ನಮ್ಮ ಬಾಳಿನಲ್ಲಿ ಹಾಸುಹೊಕ್ಕಾಗಿ ಹೋಗಿದೆ. ಎದ್ದಾಗ, ಕೂತಾಗ, ನೋಡುವಾಗ ಕಾಡುವ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಅರಸುತ್ತಾ ಅದರ ನೆರಳಿನಲ್ಲಿಯೇ ಬದುಕ್ತಾ ಇದ್ದೇವೆ. ಕೊರೋನಾದ ನಂತರದಿಂದ ಅಂತೂ ನಾವು ಈ ಅಂತರ್ಜಾಲಕ್ಕೆ ನಾವೆಲ್ಲ ಒಂದು ರೀತಿಯ ಏನು ಹೇಳ್ತೇವೆ, ಅದರ ಬೆನ್ನ ಹಿಂದೆ ಓಡಿದ್ದೇವೆ, ಸ್ಪೀಡ್ ಟ್ರೈನ್ನಾಗೆ, ಮೆಟ್ರೋ ಟ್ರೈನ್ನಾಗೆ. ಅದು ಇಲ್ಲೊಂದು ಕಿವಿ ಮಾತು ಹೇಳ್ತೇನೆ, ನೀವೆಲ್ಲರ ನಾನು ಮಾತು ಕೇಳಿದ ಮೇಲೆ ನನ್ನ ಅಭಿಪ್ರಾಯ, ಇವೆಲ್ಲ ಗಮನವನ್ನು ಇರಿಸಿಕೊಂಡು ಸಾಮಾಜಿಕ ಜಾಲ ಮಾಧ್ಯಮಗಳನ್ನು ಜಾಣ್ಮೆಯಿಂದ ಬಳಸ್ಕೊಂಡ್ರೆ ಇವುಗಳು ನಮಗೆ ಹೊರ ಆಗೋದ್ರಲ್ಲಿ ಖಂಡಿತ ಸಂಶಯ ಇಲ್ಲ. ಊಟಕ್ಕೆ ಉಪ್ಪೆಷ್ಟು ಅಗತ್ಯವೋ, ಒಂದು ಊಟಕ್ಕೆ ಉಪ್ಪೆಷ್ಟು ಅಗತ್ಯವೋ ಅಷ್ಟೇ ಬದುಕಿನಲ್ಲಿ ಸಾಮಾಜಿಕ ಮಾಧ್ಯಮಗಳ ಬಳಕೆಯು ಅಷ್ಟೇ ಇದ್ದರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಉದಾಹರಣೆಗೆ ಸಾಮಾಜಿಕ ಮಾಧ್ಯಮಗಳ ಬಳಕೆ ಬೇಕು, ಆದರೆ ಸಮಯದ ಮಿತಿ ಇರಲಿ. ಯಾವತ್ತೂ ಒಂದು ವ್ಯಸನ ಅಂತ ಆಗೋದು ಬೇಡ.
ಅದರ ನಾವು ಅಡಿಕ್ಷನ್ ಆಗೋದು ಬೇಡ, ಅದರ ಇದಾಗೋದು ಬೇಡ. ಯಾಕೆ ಕೊರೋನಾ ಟೈಮಲ್ಲಿ ನಾನು ಉಜಿರೆ ಅಶೋಕ್ ಭಟ್ರ ರಾಮಾಯಣ ದರ್ಶನವನ್ನು ದಿನನಿತ್ಯ ಕೇಳ್ತಾ ಇದ್ದೆ. ರಾತ್ರಿ ಮಲಗುವಾಗ ನನಗೆ ನಿದ್ದೆ ಬರಬೇಕಾದ್ರೆ ಅಶೋಕ್ ಭಟ್ರ ಪ್ರವಚನವನ್ನು ನಾನು ದಿನ ಕಿವಿಗೆ ಹಾಕ್ಕೊಂಡು ಕೇಳ್ತಾ ಇದ್ದೆ. ಅಷ್ಟು ನನಗೆ ಅದರಿಂದ ಪರಿಣಾಮ ಆಗಿದೆ. ಹಾಗಾಗಿ ಕೇವಲ ಉಪಯುಕ್ತವಾದ ವಿಷಯಗಳನ್ನು ಮಾತ್ರ ನೋಡಲಿಕ್ಕೆ ತಾವು ಬಳಸಬೇಕು. ಅನವಶ್ಯಕ ಸ್ಕ್ರೋಲಿಂಗ್ ಬಗ್ಗೆ ಎಚ್ಚರ ಇರಲಿ. ಯಾರು ಅನವಶ್ಯಕ ಅವ್ರು ಹೇಳಿದಾಗೆ ರೀಲ್ಸ್ ನೋಡ್ತಾರೆ, 30 ಸೆಕೆಂಡ್ ವೈರಲ್ ಆಯಿತು, 5 ಎಲ್ಲ ಹೇಳ್ತಾಯಿದ್ರು. ಇವತ್ತು ಅವರು ಉತ್ತಮವಾದ ಸಲಹೆ ತಮ್ಮದು. ಆದರೆ ಅನಿವಾರ್ಯ. ಈಗ ನನ್ನದು ಒಂದು ಪ್ರಶ್ನೆ ಇದೆ, ಈ ಯಕ್ಷಗಾನ ಅನ್ನುವಂಥದ್ದು ಮನೋರಂಜನೆಗೋ ಅಥವಾ ಈ ರೀತಿ ಪರಂಪರೆ ಉಳಿಸಲಿಕ್ಕೋ ಅನ್ನುವಂಥ ಚಿಂತನೆ ನಮಗೆ ಬಿಟ್ಟಿದ್ದು. ಅದನ್ನು ನಾವು ಧನಾತ್ಮಕವಾಗಿ ತಗೊಂಡೋಗುವ. ಅದೇ ರೀತಿ ಈಗಿನ ಏನು ಟ್ರೆಂಡ್ ಅಂತ ಹೇಳಿ ನನ್ನ ಒಂದು ಉದ್ದೇಶದಲ್ಲಿ ಇತ್ತೀಚಿನ ಬೆಳವಣಿಗೆ ಪ್ರಕಾರ ಅತಿ ಹೆಚ್ಚು ಸಾಮಾಜಿಕ ಮಾಧ್ಯಮ ಬಳಸೋರಲ್ಲಿ ಫೋಮೋ ಅಂತ ಇದೆ. ಫೋಮೋ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಈಗ ಅಲ್ಲಿ ಯಾರು ಹೇಳಿದರು, ನನ್ನ ಒಂದು ಫೋಟೋ ಹಾಕಿದರೆ ಲೈಕ್ ಕೊಟ್ಟರೆ ಅದಕ್ಕೆ ಇಷ್ಟಪಡುವವರು, ಲೈಕ್ ಕೊಡದೇ ಇದ್ದರೆ ದುಃಖ ಪಡುವವರು. ಇದರಲ್ಲಿ ಅಸೂಯೆ, ದ್ವೇಷ ಎಲ್ಲ ಹುಡ್ತಾ ಇದೆ. ಇದನ್ನೇ ಹೇಳೋದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. ಅಂದರೆ ಕೆಲವು ಸಂತೋಷ ಅಥವಾ ಅವಕಾಶಗಳಿಂದ, ಘಟನೆಗಳಿಂದ ನಾವು ವಂಚಿತರಾಗ್ತಿದ್ದೇವೆ. ಉದಾಹರಣೆಗೆ ಇವತ್ತು ಸಮುದ್ರಯಾನಕ್ಕೆ ನಮ್ಮ ಪಟ್ಲಾದಂತಹ ಒಂದು ಟೀಮ್ ಜೊತೆ ಭಾರಿ ದೊಡ್ಡ ಅನುಭವವನ್ನು ಗಳಿಸ್ಕೊಂಡು ಬಂದಿದ್ದಾರೆ ಭುಜಬಲಿಯವರು. ಹೋಗಿ ಬಂದವರೇ ಅಲ್ಲಿ ಸಮುದ್ರ ಮಥನ ಮತ್ತು ದೇವಿ ಮಹಾತ್ಮೆಯ ಒಂದು ವಿಡಿಯೋ ಹಾಕಿದರು. ನಾನು ತುಂಬ ಖುಷಿಪಟ್ಟೆ. ನನ್ನ ಮನೆಯ ಮಕ್ಕಳಿಗೆ ತೋರಿಸಿದೆ, ಅವರೂ ಸಂತೋಷಪಟ್ಟರು. ಅಂದರೆ ಯಕ್ಷಗಾನ ಇಷ್ಟು ಶ್ರೀಮಂತವಾಗಿದೆ ಅನ್ನುವಂಥದ್ದನ್ನು ಅವರ ಒಂದು ವಿಡಿಯೋ 5 ನಿಮಿಷದ ವಿಡಿಯೋದಲ್ಲಿ ನಾನು ಗುರುತಿಸಿದೆ. ನನ್ನ ಮಗನಿಗೆ ಅದನ್ನು ತೋರಿಸಿದೆ, ಇಷ್ಟ ಬರುವಾಗ ಮಾಡಿದೆ. ಹಾಗಂತೇಳಿ ಅವನು ಇಂಥ ವಿಚಾರ ಸಂಕಿರಣ ಖಂಡಿತ ಬರಲಿಕ್ಕಿಲ್ಲ. ಅದರ ಅರ್ಥ ಅವನು ಬರೋದಿಲ್ಲ ಅಂತ ನಾವು ಅಪವಾದವು ತಪ್ಪು. ಅಂದರೆ ಈಗ ಈ ಮಾಧ್ಯಮ ಜಾಲತಾಣಗಳು ಈ ರೀತಿಯ ಅಟ್ರ್ಯಾಕ್ಷನ್ನಲ್ಲಿ ಇರುವಾಗ ನಾವು ಅದನ್ನು ಧನಾತ್ಮಕವಾಗಿ ಸ್ವೀಕರಿಸಿಕೊಂಡು ಊಟಕ್ಕೆ ಉಪ್ಪು ಎಷ್ಟು ಅಗತ್ಯವೋ ಅಷ್ಟೇ ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸುವಲ್ಲಿ ನಾವೆಲ್ಲ ಈ ಹಿರಿಯರು, ಇಲ್ಲಿ ಸೇರಿದಂತಹ ಈ ಎಲ್ಲ ಚಿಂತಕರು ದಯವಿಟ್ಟು ಚಿಂತಿಸಿ ಉತ್ತಮವಾದ ಸಂದೇಶವನ್ನು ಸಾಮಾಜಿಕ ಜಾಲತಾಣದ ಮೂಲಕ ಕೊಡುವ ಮೂಲಕ ಈ ಯಕ್ಷಗಾನ ಪರಂಪರೆಯನ್ನು ಶ್ರೀಮಂತಗೊಳಿಸುವುದರ ಮೂಲಕ ಉಳಿಸ್ಕೊಂಡು ಹೋಗುವಲ್ಲಿ ತಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕಳಕಳಿಯ ವಿನಂತಿಯನ್ನು ಕೇಳ್ಕೊತಾ, ಈ ಅವಕಾಶ ಕೊಟ್ಟದಂಥ ಮಯ್ಯರಿಗೆ ಹಾಗೂ ಇಲ್ಲಿ ಎಲ್ಲ ಸೇರಿದಂಥ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಅದೇ ರೀತಿ ತುಂಬ ಚೆನ್ನಾಗಿಯೇ ಹೇಳಿದ್ದೀರಿ. ಆದರೆ ನಾವು ಗಮನಿಸಬೇಕಾದ್ದು, ನಾವು ಚರ್ಚಿಸ್ತಾ ಇರೋದು ಸಾಮಾಜಿಕ ಜಾಲತಾಣಗಳನ್ನು ನಾವು ಬಳಸುವುದು ನಮಗೇನು ಹಾನಿ ಆಗ್ತದೆ ಎಂಬುದಲ್ಲ. ಈ ಯಕ್ಷಗಾನಕ್ಕೆ ಸಂಬಂಧಪಟ್ಟು ಇದರಿಂದ ಆಗೋ ತೊಂದರೆಗಳೇನು ಅನ್ನೋದನ್ನು ನಾವು ಚರ್ಚಿಸ್ತಾ ಇದ್ದೇವೆ. ನೀವು ಹೇಳಿದ ಸಲಹೆ ಒಳ್ಳೆಯದೇ. ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಎಚ್ಚರ ವಹಿಸಲಿ, ಅವರು ಎಚ್ಚರ ವಹಿಸಿಕೊಳ್ಳಿ. ಆದರೆ ನಾವು ಜಾಲತಾಣಗಳಿಂದಾಗಿ ನಮ್ಮ ಈ ಫೀಲ್ಡಿನಲ್ಲಿ, ರಂಗಭೂಮಿಯಲ್ಲಿ ಆಗುತ್ತಿರುವ ತೊಡಕೇನು ಅನ್ನೋದರ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡಬೇಕು ಅಂತ ನನಗೆ ಕಾಣ್ತದೆ. ಯಾಕಂದರೆ ಒಂದು ಅಸಹಾಯಕತೆ ಕಲಾವಿದರನ್ನು ಕಾಡ್ತದೆ ಇಂಥ ಸಂದರ್ಭಗಳಲ್ಲಿ. ಆಗ ಹೇಳಿದ ಹಾಗೆ ಅದಕ್ಕೆ ಇನ್ನೊಂದು ಸಣ್ಣದು, ಇಲ್ಲಿ ಒಂದು ಕಡೆ ವೇದಿಕೆಯಲ್ಲಿ ಅರ್ಥ ಹೇಳ್ತಾ ಇದ್ದಾಗ ಚಹಾ ಕೊಟ್ಟರು. ಚಹಾ ಕುಡಿದೆ, ಭಾಗವತರು ಹಾಡ್ತಾಯಿದ್ರು. ಅದು ನನಗೆ ಗೊತ್ತಿಲ್ಲದೆ ಇನ್ಯಾವುದೋ ಗ್ರೂಪಿನಲ್ಲಿ, ನಿಮ್ಮ ಯಾವುದೋ ಒಂದು ಗ್ರೂಪಿನಲ್ಲಿ ಇರ್ಬೋದು, ನನಗೆ ಗೊತ್ತಿಲ್ಲ. ತುಂಬ ಟೀಕೆ ಬಂತಂತ ಅದಕ್ಕೆ, ಇವಂಥದ್ದು ಚಾಯ ಕುಡಿಯೋದು ಅಂತ. ಭಾಗವತರು ಅಷ್ಟೊಳ್ಳೆ ಪದ್ಯ ಇರ್ತದೆ, ಇವಂಥ ಚಹಾ ಕುಡಿಯೋದು. ಅದಕ್ಕೆ ಯಾರೋ ಹಾಕಿದರು, ಇವ ಚಹಾ ಕುಡಿಯೋದು ಮಾತ್ರ ಅಲ್ಲ ತಲೆ ಆಡಿಸ್ತಲೂ ಇದ್ದಾನೆ ಅಂತ ಅಷ್ಟರ ಮಟ್ಟಿನ ಅನುಕಂಪ ನನಗೆ ತೋರಿಸಿದರು. ಈಗ ಯೋಚನೆ ಮಾಡಿ, ನನಗೆ ಗೊತ್ತೇ ಇಲ್ಲದೆ ನನ್ನ ವಿಷಯದಲ್ಲಿ ಎಲ್ಲಿಯೋ ಚರ್ಚೆ ಆಗಿದೆ. ನಾನು ಅದಕ್ಕೆ ಉತ್ತರ ಕೊಡುವ ಅವಕಾಶವೂ ಇಲ್ಲ. ನನ್ನ ಗಮನಕ್ಕೆ ಅವರು ತರುವುದೂ ಇಲ್ಲ. ಯಾರು ಆ ಬಳಗದವರಾಗಲಿ ಅದರ ಅಡ್ಮಿನ್ಗಳಾಗಲಿ ಯಾರು ನಮ್ಮ ಗಮನಕ್ಕೆ ತರುವುದೂ ಇಲ್ಲ. ಕೋರ್ಟ್ನಲ್ಲಾದರೂ ನಿನ್ನ ಹೇಳಿಕೆ ಅಂಥದ್ದು ಅಂತ ಒಂದು ಆರೋಪಿಯನ್ನು ಕೇಳ್ತಾರಲ್ಲ, ನಮ್ಮಲ್ಲಿ ಅದು ಸಹ ಇಲ್ಲ. ಯಾಕೆ ಹಾಗಾಯಿತು ಅಂದರೆ ಹಿಂದೆ ಮುಂದೆ ಇಲ್ಲದೆ ಆ ಸ್ಪಾಟಿಗೆ ಮಾತ್ರ ನಾವು ಲೈಟ್ ಹಾಕಿದಾಗ ಬರುವ ತೊಡಕುಗಳು ಇದು ಒಂದಲ್ಲ. ಇಂಥ ಉದಾಹರಣೆ ತುಂಬ ನಿಮ್ಮ ಎಲ್ಲರ ಜೀವನದಲ್ಲಿ ಒಂದು 10 ಇರ್ಬೋದು. ಎಲ್ಲರಿಗೂ ನಮಸ್ಕಾರ. ಬೆಳಿಗ್ಗೆಯಿಂದ ಒಂದು ಉತ್ತಮ ಒಂದು ಸಂವಾದದಲ್ಲಿ ಭಾಗವಹಿಸಿದ ಒಂದು ಸಂತೃಪ್ತಿಯ ಭಾವನೆ ನನಗಿದೆ. ದೇವಾನಂದ ಭಟ್ ಬೆಳುವಾಯಿ, ಯಕ್ಷದೇವ ಮಿತ್ರ ಕಲಾಮಂಡಳಿಯ ಸ್ಥಾಪಕ. ಭಾಳ ಒಳ್ಳೊಳ್ಳೆಯ ವಿಚಾರಗಳೆಲ್ಲ ಬಂತು. ಜೋಶಿಯವರ ಭಾಷಣದಿಂದ ತೊಡಗಿ ಈಗ ತಾನೇ ಅಶೋಕ್ ಭಟ್ರ ಆಡಿದ ಮಾತುಗಳನ್ನೆಲ್ಲ ಸರಿಯಾಗಿ ಗ್ರಹಿಸಿದಾಗ ನನಗೆ ಅನುಭವಕ್ಕೆ ಬರುವಂಥದ್ದು ಅಲ್ಲಿ ನಾನು ಎಲ್ಲಿ ಓದಿದ್ದು ನೆನಪಾಯ್ತು ನನಗೆ. ಚೋರ ನಿಂದಿಸಿ ಶಶಿಯ ಬೈದಡೆ, ಕ್ಷೀರವನ್ನು ಕ್ಷಯರೋಗಿ ಹಳೆದರೆ, ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೇನವುದು ಅಂತ. ಏನು ಎಷ್ಟೇ ಕಮೆಂಟ್ ಮಾಡಲಿ ಅಥವಾ ಯಾರೇ ಹೊರಗಿಂದ ಬೈಲಿ, ಹೆಚ್ಚಿನವರು ಈ ಸಾಮಾಜಿಕ ಜಾಲತಾಣದಲ್ಲಿ ಇರುವ ವ್ಯವಸ್ಥೆಗಳು ಹೇಗೆಂತ ಇರ್ತದೆ ಅಂತ ಹೇಳಿದರೆ, ಅವರು ಗಾಜಿನ ಮನೆ ಒಳಗೆ ಕೂತು ಕಲ್ಲು ಬಿಸಾಡುವ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದಾರೆ. ಅವರು ಯಕ್ಷಗಾನದ ಕಲೆಗಾಗಲಿ, ವೇದಿಕೆಗಾಗಲಿ, ಕಲಾವಿದನಿಗಾಗಿ ಆಗಲಿ ಖಂಡಿತ ಡ್ಯಾಮೇಜ್ ಎಲ್ಲಿಯೂ ಆಗೋದಿಲ್ಲ. ನಾನು ಈ ಮೊದಲು ಕೂಡ ಒಂದು ಕಡೆ ಹೇಳಿದ್ದೆ,
ಕಲೆಯೊಂದು ಸಾಕಾರಗೊಳ್ಳುವುದು ಕಲಾವಿದನ ಚತುರತೆಯ ನಡೆಯಿಂದ, ಅಭಿವ್ಯಕ್ತಿಯ ಸಾಕಾರದಿಂದ, ಸರ್ವ ಸಮರ್ಪಣಾ ಭಾವದ ಸಮ್ಮಿಳಿತದಿಂದ ಎನ್ನುವುದೇ ಹೌದಾದರೆ ಅದೆಲ್ಲವನ್ನು ಮೈಗೂಡಿಸ ಕಲಾವಿದನೊಬ್ಬ ಕಲೆಗೆ ಬೆಳಕಾಗ್ತಾನೆ, ಜನಮಾನಸದ ಸೆಲೆಯಾಗ್ತಾನೆ, ಅಭಿವ್ಯಕ್ತಿಗೆ ಸಾಕಾರವಾಗ್ತಾನೆ. ಹಾಗೆ ಕಲೆಯನ್ನು ಮೈಗೂಡಿಸಿಕೊಂಡವರು ಕಲಾವಿದರು ಎಷ್ಟು ಜನ ಇದ್ದಾರೆ ರಂಗದಲ್ಲಿ, ಅಥವಾ ಕಲೆಯಲ್ಲಿ ಎಷ್ಟು ಜನ ತೊಡಗಿಸಿಕೊಂಡಿದ್ದಾರೆ? ಹಲವಾರು ಜನಗಳು ಹಲವಾರು ಕಲಾವಿದರು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅವರಿಗೆ ಸಂಪಾದನೆಯೇ ಮುಖ್ಯ ಧ್ಯೇಯ. ಈ ವೇದಿಕೆ ಬೇಕು, ಈಗ ಇವರು ಹೇಳಿದಾಗೆ, ರಾಧಾಕೃಷ್ಣ ಕಲ್ಚರ್ ಹೇಳಿದಾಗೆ, ಅದನ್ನೇ ಆಶ್ರಯಿಸಿದ ಅನೇಕ ಕಲಾವಿದರು ಏನಾದರೂ ಆಗಲಿ ನಮಗೆ ತೊಂದರೆ ಇಲ್ಲ, ನಮಗೆ ಬದುಕಲಿಕ್ಕೆ, ನಾಳೆಗೆ ಮನೆಗೆ ಏನಾದರೂ ಒಂದು 5 kg ಹಾಕಿಕೊಂಡು ಹೋಗ್ಲಿಕ್ಕೆ ಇವತ್ತು ಬೇಕು ಅಂತ. ನಾನು ಕಳೆದ ವರ್ಷ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿದ್ದು ಸಂಭಾವನೆ ನಿರೀಕ್ಷೆಯಲ್ಲಿ ಅಲ್ಲ, ಅಥವಾ ಕಲಾವಿದರ ಟೀಮ್ ಯಾವುದು ಅಂತ ಅಲ್ಲ, ದೇವರ ಸೇವೆಗೆ ಹೋಗಿದ್ದೇನೆ. ಯಾಕೆ ಹೇಳಿದರೆ, ನಾನು ಕಲೆಯನ್ನು ಒಂದು ಕಾಲದಲ್ಲಿ ಆಶ್ರಯಿಸಿ ಕಲಾವಿದನಾಗಿ ಒಂದಷ್ಟು ವರ್ಷ ಮೇಳ ತಿರುಗಾಟ ಮಾಡಿ ವೇಷಧಾರಿ ಆಗಿದ್ದರೆ, ಕಳೆದ ವರ್ಷ ಹಿಮ್ಮೇಳದ ಕಲಾವಿದನಾಗಿ ಭಾಗವಹಿಸಲಿಕ್ಕೆ ಕಟೀಲು ಮೇಳಕ್ಕೆ ಸೇರಿಕೊಂಡೆ. ಕೆಲವರಿಗೆ ಹಾಗಲ್ಲ, ಬೇಕಾದಷ್ಟು ಹೊರಗಿಂದ ಸಂಪಾದನೆ ಇರುವಾಗ ಇಷ್ಟು ಸುಲಭದಲ್ಲಿ ವೇದಿಕೆ ಬೇರೆ ಎಲ್ಲಿಯೂ ಸಿಗುವುದಿಲ್ಲ. ಇದರಿಂದ ವಿಜೃಂಭಿಸಲಿಕ್ಕೆ ಆಗ್ತದೆ. ನಾಲ್ಕು ಜನ ನಮ್ಮನ್ನು ಗುರುತಿಸ್ತಾರೆ ಎನ್ನುವ ಕಾರಣಕ್ಕಾಗಿ ಈ ವೇದಿಕೆಯನ್ನು ಆಶಯವನ್ನಾಗಿ ಪಡೆಯುತ್ತಾರೆ. ಹೀಗೆ ಅನೇಕ ವಿಚಾರಗಳು ಇಲ್ಲಿ ಇದೆ. ಒಬ್ಬೊಬ್ಬರು ಮಾತಾಡಿದ್ದು ಕೂಡ ಅವರ ಮಾತುಗಳನ್ನು ಕೇಳುವಾಗ ಇದು ಸರಿ ಅಂತ ಕಂಡರೂ ಕೂಡ, ಈಗ 20 ನಿಮಿಷದ ಅವಧಿ ನಮ್ಮ ಜೋಶಿಯವರಿಗೆ ಕೊಟ್ಟಿತ್ತು. ಅವರು 1 ಗಂಟೆ ಮಾತಾಡಿದರು ವೇದಿಕೆಯಲ್ಲಿ ನಿಂತಾಗ. ಯಕ್ಷಗಾನದಲ್ಲಿ ಆಗುವ ತೊಡಕು ಕೂಡ ಅದೇ ಅಂತ. ವೇದಿಕೆ ಬಂದ ನಂತರ ನಮ್ಗೆ ಗೊತ್ತಿಲ್ಲದೆ ನಾವು ಒಂದಷ್ಟು ಉದ್ದ ಮಾತಾಡ್ತೇವೆ, ಕೊಟ್ಟ ಸಮಯ ಮೀರಿ ಇರ್ತದೆ. 20 ನಿಮಿಷದೊಳಗೆ ಅಥವಾ ಒಂದು ಅರ್ಧ ಗಂಟೆಯೊಳಗೆ ಅವರ ಭಾಷಣ ನಿಲ್ಲಿಸಲಿಕ್ಕೆ ಅವರಿಗೆ ಆಗೋದಿಲ್ಲ ಅಂತ. ಎಲ್ಲಿ ಎಡವಟ್ಟಾಗ್ತದೆ ಕಲೆಯಲ್ಲಿ ಕೂಡ ಅಂತ ಹೇಳಿದರೆ, ಹಾಗೆ ರಂಗಕ್ಕೆ ಬಂದ ನಂತರ ಅವು ಎಲ್ಲಿ ಇರ್ತಾನೆ ಅಂತೇಳಿ ಯಾರಿಗೂ ಗೊತ್ತಿರೋದಿಲ್ಲ. ಇಂಥ ಅನೇಕ ಪ್ರಮೇಯಗಳಿಂದ ಹೀಗೆ ಒಂದು ಕಡೆ ಕಲೆ ವಿಜೃಂಭಿಸ್ತಾ ಇರ್ತದೆ, ಒಂದು ಕಡೆ ಕಲೆ ಎಲ್ಲಿಯೋ ಒಂದು ಕೆಲವರು ಆಡುವ ಬಗೆಯಲ್ಲಿ ಅದು ಅವನತಿಯನ್ನು ಹೊಲ್ತದೆ. ಅವನತಿಯನ್ನು ಖಂಡಿತ ಹೊಂದುವುದಿಲ್ಲ. ಕೆಲವರು ಎಣಿಸ್ತಾರೆ ಕಲೆ ನಮ್ಮಿಂದಾಗಿ, ಕಲಾವಿದರಿಂದಾಗಿ ಉಳಿಯುವಂಥದ್ದು ಅಂತ. ಅಲ್ವೇ ಅಲ್ಲ. ಹಿಂದಿನ ನಾವು ಈಗಾಗಲೇ ಕೇಳಿಕೊಂಡಂತೆ ಹಿಂದಿನ ಅನೇಕ ಕಲಾವಿದರ ಒಂದು ಪರಿಶ್ರಮದ ಪ್ರತೀಕವಾಗಿ ಈ ಕಲೆ ಬೆಳೆಯುತ್ತಾ ಬಂತು. ಅಶೋಕ ಭಟ್ರಿಗೆ ಆದ ಆಘಾತದ ಬಗ್ಗೆ ನನಗೆ ತುಂಬ ನೋವುಂಟು. ಆದರೆ ಒಂದು ದಿವಸ ಕೂಡ ಅವರಿಗೆ ನಾನು ಫೋನ್ ಮಾಡಿ ಡಿಸ್ಟರ್ಬ್ ಮಾಡಲಿಲ್ಲ. ನಾನು ಎಲ್ಲಾದರೂ ಫೋನ್ ಮಾಡಿ ಮಾತಾಡಿದರೆ ಅವರಿಗೆ ಎಲ್ಲಿ ನೋವಾಗ್ತದೋ, ಅಥವಾ ಒಂದು ಕಡೆಯಿಂದ ನಾನು ಮಾತನಾಡದಿದ್ದು ಕೂಡ ತಪ್ಪು ಅಂತ ನನಗೊಂದು ಮನಸ್ಸಿನಲ್ಲಿ ಬೇಸರ ಇತ್ತು. ಅವರು ಇತ್ತೀಚಿನ ದಿವಸಗಳಲ್ಲಿ ರಂಗದಲ್ಲಿ ಅವರು ಅನುಭವಿಸಿದಂಥ ನೋವುಗಳು ಯಥಾರ್ಥಕ್ಕಾದರೂ ಒಬ್ಬ ಕಲಾವಿದನಿಗೆ ಯಾರಿಗೂ ಆಗಬಾರ್ದು. ಮತ್ತೆ ಅದನ್ನು ಎತ್ತಿ ಹಿಡಿದು ಅವರನ್ನು ನೋವಿಸುವಂಥ ಕೆಲವು ಕಲಾವಿದರು ಅವರು ಈಗಾಗಲೇ ಹೇಳಿರುವಂಥದ್ದು ಅವರ ಸಣ್ಣತನವನ್ನೇ ಅದು ಬಿಂಬಿಸ್ತದೆ. ಇದಕ್ಕೆಲ್ಲದಕ್ಕೂ ಪೂರಕವಾಗಿ ನಾನಾಡುವುದೇನು ಅಂತ ಹೇಳಿದರೆ, ಅನೇಕ ಸಂಘಟನೆಗಳು ಈಗಾಗಲೇ ಭುಜಬಲಿ ಅಂತ ಹಿರಿಯರಿದ್ದಾರೆ, ಸಂಘಟಕರ ಸಂಘಟನೆ ಒಂದು ಬೇಕು ಅಂತ. ಒಂದು ಕಲೆಯನ್ನು ಎತ್ತಿ ಹಿಡಿದುಕೊಂಡು ಅನೇಕ ಕಲಾವಿದರಿಗೆ ದಾತಾರರಾದಂಥ ಶಾಂಭಟ್ರಿಗೆಲ್ಲ ಇದು ದೊಡ್ಡ ವಿಷಯವೇ ಅಲ್ಲ. ಸಂಘಟಕರ ಸಂಘಟನೆ ಇಲ್ಲದೆ ಸೊರಗ್ತಾ ಇದೆ ಒಂದು ಕಲೆ. ಇವತ್ತು ನಾನು ನಿನ್ನೆ ಕಳೆದ ವರ್ಷ ಈಗ ಒಂದು 2-3 ಜನರ ಹತ್ರ ಹೇಳಿದೆ, ಕಳೆದ ವರ್ಷ 4,87,000 ಚಿಲ್ಲರೆ ಶ್ರುತಕೀರ್ತಿಯವರು ನಮ್ಮ ಜೊತೆಗೆ ಇರುವವರು 2 ದಿವಸದ ಕಾರ್ಯಕ್ರಮ ಮೂಡುದ್ರಲ್ಲಿ ಮಾಡಿದಾಗ ಗೌರವಾನ್ವಿತ ಭುಜಬಲಿಯವರು ಕೂಡ ಬಂದಿದ್ದರು. ರಾಧಣ್ಣನ ಹತ್ರ ಕೂಡ ಹೇಳಿದೆ ನಾನು, 2 ದಿವಸದ ಕಾರ್ಯಕ್ರಮಕ್ಕೆ ಬಂದದ್ದು ನಮಗೆ 500 ಜನ ಕೂಡ ಇಲ್ಲ. 2 ದಿವಸದ ಕಾರ್ಯಕ್ರಮ ಮೂಡುಬಿದ್ರಿಯಲ್ಲಿ ಯಕ್ಷದೇವ ಮಿತ್ರ ಕಲಾಮಂಡಳಿಯ 28ನೇ ವರ್ಷದ ಕಾರ್ಯಕ್ರಮಕ್ಕೆ 2 ದಿವಸದ ಕಾರ್ಯಕ್ರಮಕ್ಕೆ 4,80,000 ಚಿಲ್ಲರೆ ಖರ್ಚು ಮಾಡಿದೆ. ಅದೇ ಹಣವನ್ನು ನಾನು ಕಟೀಲು ಮೇಳದ, ಮಂದಾರ್ತಿ ಮೇಳದ ಅಥವಾ ಬೇರೆ ಇತರ ಮೇಳಗಳು ಏನೇನು ಸಂಬಳ ಕಡಿಮೆ ಇರುವ ಮೇಳದ ಕಲಾವಿದರಿಗೆ ಒಂದು 5,000 10,000 ಕೊಡ್ತಿದ್ರೆ ಅವರೊಂದು 10 ವರ್ಷ ನನ್ನ ಹೆಸರು ಹೇಳ್ತಿದ್ರು. ದೇವನ್ ಭಟ್ರು ಕರಿಮರಿ ಒಂದು 5,000 ಕೊರಿಯರ್ ಅಂತ 4 ದಿವಸ ಅಕ್ಕಿ ಆದರೂ ಮನೆ ಕೊಂಡೋಗ್ತಿದ್ರು. ಎಷ್ಟೋ ಜನ ಕಲಾವಿದರು ಮಳೆಗಾಲದಲ್ಲಿ ಕೆಲಸ ಇದ್ದವರಿಗೆ ಒಂದು ಲೆವೆಲ್ನ ಕಲಾವಿದರಿಗೆ ಮಳೆಗಾಲದಲ್ಲಿ ಕಾರ್ಯಕ್ರಮ ಇದೆ, ಕೆಲವರಿಗೆ ಕಾರ್ಯಕ್ರಮ ಇಲ್ಲ. ನಮ್ಮ ಕಟೀಲು ಮೇಳದ ಒಬ್ಬ ಕಲಾವಿದನ ಹತ್ರ ನಾನು ಕೇಳಿದೆ, ಒಳ್ಳೆಯ ಅನುಭವಿ ಕಲಾವಿದವರು, ನೀವು ಮಳೆಗಾಲದಲ್ಲಿ ಏನು ಮಾಡ್ತೀರಿ ಅಂತ. ನಾನು ತೋಟದ ಕೆಲಸಕ್ಕೆ ಗೊಬ್ಬರ ಹೊರಲಿಕ್ಕೆ ಹೋಗ್ತೇನೆ ಅಂತ ಹೇಳ್ತಾರೆ ಅವರು. ಪುರಾಣದ ಒಳ್ಳೆಯ ಜ್ಞಾನ ಇರೋ ಒಳ್ಳೆಯ ಕಲಾವಿದ. ಇಂಥ ಪರಿಸ್ಥಿತಿಯಲ್ಲಿರುವ ಕಲಾವಿದರು ಇದ್ದಾರೆ. ಅಂಥ ಕಲಾವಿದರನ್ನು ಕಲೆ ಪೋಷಿಸ್ತಾ ಪ್ರೋತ್ಸಾಹಿಸ್ತಾ ಅವರಿಗೆ ಒಂದು ವೇದಿಕೆ ಕೊಡ್ತಾ ಅವರ ಜೀವನಕ್ಕೆ ಒಂದು ಜೀವನೋಪಾಯವಾಗಿಯೂ ಕೂಡ ಕಲೆ ಮುಂದುವರಿತಾ ಉಂಟು. ನಾನು ಹೇಳುವಂಥದ್ದು ಅಶೋಕ್ ಭಟ್ರೆ, ಇಂಥ ಸಂದರ್ಭದಲ್ಲಿ ನಾವು ಸಂಘಟಕರ ಒಂದು ಸಂಘಟನೆ ಬೇಕು. ಇಂಥ ಸಂದರ್ಭವನ್ನು ನಾವು ಎಲ್ಲ ಕಲಾವಿದರು ಆದಿಯಾಗಿ ಕಲಾವಿದನನ್ನು ದೂಷಿಸುವುದಲ್ಲ, ಅವನ ಮನ ನೋಯಿಸುವುದಲ್ಲ,
ಯಾಕೆ ಆಯ್ತು ಹಾಗೆ? ಇದಕ್ಕಿಂತ ಹಿಂದೆ ಒಂದು ಪ್ರಕರಣ ಆಯಿತು ತಾಳಮದ್ದಲೆಯ ಬಗ್ಗೆ ಕೂಡ ನಮಗೆಲ್ಲ ಗೊತ್ತಿದೆ ಬೇಕಾದಷ್ಟು. ನಾನು ಅಷ್ಟೇ ಓದ್ತೇನೆ ಬಿಡ್ತೇನೆ, ಬಿಟ್ಟರೆ ಸಾಮಾನ್ಯ. ನಾನು ಆಗ ಶ್ರುತಕೀರ್ತಿ ಅವ್ರ ಹತ್ರ ಕಾರಲ್ಲಿ ಬರುವಾಗ ಹೇಳಿದೆ, 87 ಸಂಘಟನೆಗೆ ನಾನು ನನ್ನ ನಾಳ್ದು ಜುಲೈ 17ನೇ ತಾರೀಕಿನ ಕಾರ್ಯಕ್ರಮದನ್ನು ಫಾರ್ವರ್ಡ್ ಮಾಡಿದ್ದೇನೆ ಮೆಸೇಜ್. ಬಿಟ್ಟರೆ ಅದಕ್ಕೆ ಆ ಸಂಘಟನೆಗಳಲ್ಲಿ ಏನು ಕಮೆಂಟ್ ಬರ್ತದೆ ಅಥವಾ ನಾವು ಏನು ಮತ್ತೆ ಅದಕ್ಕೆ ಪ್ರತಿಕ್ರಿಯಿಸ್ಬೋದು ಅದರ ಬಗ್ಗೆ ನಾನು ಚಿಂತನೆ ಮಾಡೋದಿಲ್ಲ. ನೋಡ್ತೇನೆ ಈ 87 ಗ್ರೂಪಲ್ಲಿದ್ದ ಎಲ್ಲ ವಿಷಯಗಳನ್ನು ಕೂತ್ಕೊಂಡು ಕ್ಲಿಯರ್ ಚಾರ್ಟ್ ಕೊಡ್ತೇನೆ. ನಮಗೆ ಅಗತ್ಯವೇ ಇಲ್ಲ. ಆದರೆ ಸ್ಪಂದಿಸಬೇಕಾದ್ದಕ್ಕೆ ಸ್ಪಂದಿಸದೇ ಇದ್ದರೆ ಆಗುವಂಥ ಅವಾಂತರಗಳು ಕೂಡ ತುಂಬ ಇರ್ತದೆ ಅಲ್ವಾ? ಸದಾಶಿವ ಭಟ್ರು ಗೊತ್ತುಂಟು, ಅವರು ತುಂಬ ಅನುಭವಿಸಿದವರು. ವಿಷಯಕ್ಕೆ ವಿಷಯ ಬೆಳೆದು ಗ್ರೂಪಿಂದ ಹೊರಗೆ ಬರುವಂಥದ್ದು, ಅದೆಷ್ಟೋ ಜನ ಗ್ರೂಪ್ ಬಿಟ್ಟು ಹೋಗುವಂಥದ್ದು, ಇತ್ಯಾದಿಗಳೆಲ್ಲ ಇರ್ತದೆ. ಈ ನೆಲೆಯಲ್ಲಿ ನಾವು ಎಲ್ಲಿ ಕೂಡ ಒಂದು ವಿಚಲಿತರಾಗದೆ ಸಾಮಾಜಿಕ ಜಾಲತಾಣ ಬೇಡ ಅಂತ ಹೇಳುವ ವಿಚಾರ ಒಂದು ಕಡೆ ಇದ್ದರೆ, ಬೇಕು ಅಂತ ಹೇಳುವ ವಿಚಾರ ಯಾಕೆ ಒಳ್ಳೆಯ ವಿಷಯಗಳಿಗೆ ಬೇಡ? ಅದು ಒಳ್ಳೆಯ ವಿಷಯಗಳು ಅದರಿಂದಲಾಗಿ ಅಲ್ವ ಪ್ರಚಾರ. ಈಗ ಅಮೇರಿಕದಲ್ಲಿ ನಾನು 2014ನೇ ಇಸ್ವಿಗೆ ಹೋಗಿ ನೋಡುವಾಗ ಒಬ್ಬರು ವಿಟ್ಲದ ಒಬ್ಬರ ಭಟ್ರ ಮನೆಯಲ್ಲಿ, ನಾವು ಸಂಜೆ ಆ ದಿವಸ ಅಲ್ಲಿ ಅವರ ಮನೆಯಲ್ಲಿ ಟಿಫಿನ್ ವ್ಯವಸ್ಥೆ, ಅವರು ದೊಡ್ಡ TV ದೊಡ್ಡ ಮನೆಯ ಪರದೆಯಲ್ಲಿ ಒಂದು ಗುಜಿರಿ ಆಟವನ್ನು ಇಲ್ಲೇ ಎಲ್ಲೋ ಬದಿಯಲ್ಲಿ ಆದಂಥ ಒಂದು ಕಾರ್ಯಕ್ರಮದ ಸಂಘದ ಮಕ್ಕಳ ಯಕ್ಷಗಾನವನ್ನು ಹಾಕಿ ನೋಡಿ, ನಮ್ಮ ಮಕ್ಕಳು, ನನ್ನ ಅಣ್ಣನ ಮಕ್ಕಳು, ನನ್ನ ಭಾವನ ಮಕ್ಕಳೆಲ್ಲ ವೇಷ ಮಾಡಿದ್ದು ನೋಡಿ ಅಂತ. ಕಾಲಿ ಕಟ್ಟಿದ ಗೆಜ್ಜೆ ಇದು ಉದುರ್ತಾ ಉಂಟು, ಕಿರೀಟ ಜಾರಿದೆ, ಇದು ಒಳ ಇಜಾರಿನ ಹಗ್ಗನೆ ಎತ್ತಾಡ್ತಾ ಉಂಟು, ಎದೆ ಪದಕ ಎಲ್ಲೇ ಉಂಟು. ಇಂಥ ಒಂದು ಏನೇನೂ ಇದಿಲ್ಲದ ಒಳ್ಳೆದಿಲ್ಲದಂಥ ಒಂದು ಪ್ರದರ್ಶನವನ್ನು ನೋಡ್ತಾ ಇದ್ದಾರೆ. ಅವರು ಅಲ್ಲಿ ಕೂತು ಅಮೆರಿಕದಲ್ಲಿ ಏನು ಯಕ್ಷಗಾನ ಹೇಳಿದರೆ ಅದನ್ನು ನೋಡಲಿಕ್ಕೆ ಬಂದ ಇನ್ನೊಬ್ಬ ಬದಿಯ ಮನೆಯವ ಯಕ್ಷಗಾನ ಹೇಳಿದರೆ ಇಷ್ಟು ಅಂತ ಹೇಳೋದಲ್ವ. ಹಾಗೆ ಉತ್ತಮ ವಿಚಾರಗಳನ್ನು ಮಾತ್ರ ನಾವು ಅದರಲ್ಲಿ ಹಾಕಿ ಬೇಡದ ವಿಚಾರಗಳಿಗೆ ನಾವು ತಲೆಗೊಡದೆ ಇರುವುದೇ ಒಳ್ಳೆಯದು ಅಂತ ಹೇಳೋದು ನನ್ನ ಮಾತಿಂದ ವಿರಮಿಸ್ತೇನೆ. ನಮಸ್ತೆ. ನೀವು ಹೇಳಿದ ಹಾಗೆ ನಾವು ಅದನ್ನೆಲ್ಲ ನಿರ್ಲಕ್ಷ್ಯ ಮಾಡಬಹುದು, ಎಂತ ಬೇಕಾದರೂ ಹೇಳಲಿ ಅಂತ ಹೇಳ್ಬೋದು. ಆದರೆ ಎಲ್ಲ ರೆಕಾರ್ಡ್ ಆಗಿರ್ತದೆ. ನನಗೊಬ್ಬ ಬೈದದ್ದು ರೆಕಾರ್ಡ್ ಆಗಿರ್ತದೆ. ನಿಮಗೆ ಒಂದು 8-10 ವರ್ಷದ ಹಿಂದಿನ ಒಂದು ಪ್ರಕರಣ ಹೇಳ್ತೇನೆ ನಾನು. ನನ್ನ ಸ್ಟೂಡೆಂಟ್ ಒಬ್ಬರು ರಂಗನಾಥ ನನ್ನ ಮನೆಗೆ ಬಂದು 3-4 ಗಂಟೆ ಕೂತು ನನ್ನ ಕಲಾ ಜೀವನದ ಬಗ್ಗೆ ಒಂದು ಸಂದರ್ಶನ ಮಾಡಿದರು. ಅವರ ಬ್ಲಾಗಿನಲ್ಲೆಲ್ಲ ಹಾಕಿದರು. ಯಾವತ್ತೋ ಒಂದು ದಿವಸ ಹಳತ್ತನೊಮ್ಮೆ ನೋಡ್ತಾ ಇರಬೇಕಾದ್ರೆ ಒಬ್ಬರು ಕಮೆಂಟ್ ಮಾಡಿದ್ದು ಕಾಣ್ತದೆ, ಇಷ್ಟುದ್ದದ ಕಮೆಂಟು. ನನ್ನ ಮನೆಯಲ್ಲಿ ಆದ ಇಂಟರ್ವ್ಯೂ ಅನ್ಅಫಿಷಿಯಲ್ಲು, ನೀವು ಹೇಗಿದ್ದರೂ ತೊಂದರೆ ಇಲ್ಲ ಸರ್ ಅಂತೇಳಿ ನನ್ನ ಸ್ಟೂಡೆಂಟ್ PUCಯಲ್ಲಿ. ಓಕೆ, ಇವರ ಕಮೆಂಟ್ ಎಂತ ಗೊತ್ತುಂಟ? ಒಂದು ಸಂದರ್ಶನಕ್ಕೆ ಇರಬೇಕಾದ ಸಭ್ಯತೆಯೂ ಇಲ್ಲದ ಕಲಾವಿದ ಇವ, ಹೇಗೆ ಕೂತ್ಕೊಳ್ಬೇಕು ಅಂತ ಗೊತ್ತಿಲ್ಲ, ಹೇಗಿರಬೇಕು ಅಂತ ಗೊತ್ತಿಲ್ಲ. ನನ್ನ ಮನೆಯಲ್ಲಿ ಸ್ವಾಮಿ, ನೀವು ಅದನ್ನು ನಾನು ಹೇಗೆ ನಿರ್ಲಕ್ಷ್ಯ ಮಾಡೋದು? ಅದು ಶಾಶ್ವತ ದಾಖಲಾಗಿದೆ, ನನಗೆ ತೆಗೆಯುವ ಅಧಿಕಾರವೂ ಇಲ್ಲ ಅದನ್ನು. ಅಂದರೆ ಜಾಲತಾಣಗಳಲ್ಲಿ ಬರೆಯುವವರು ಬೇಜವಾಬ್ದಾರಿ ಮಾಡಿದಾಗ ಯಾರು ಅವರ ಗುರಿಯೋ ಅವರಿಗೆ ಶಾಶ್ವತವಾದ ಒಂದು ಕಳಂಕ ಅಂಟಿಸಿದಾಗ್ತದೆ. ಅಶೋಕ್ ಭಟ್ರ ವಿಡಿಯೋ ಡಿಲೀಟ್ ಆಗದೆ ಹೋದರೆ ಅವರ ಮೇಲಿದ್ದ ಆರೋಪ ಶಾಶ್ವತವಾಗಿ ದಾಖಲಾದಾಗಲ್ಲ ಸ್ವಾಮಿ. ಅದು ಇದು ನಮಗೆ ಅಸಹಾಯಕತೆಯನ್ನು ತರ್ತದೆ ಅಂತ ನಾನು ಹೇಳಿದ್ದು. ನಾವು ಉತ್ತರ ಕೊಡಲಿಕ್ಕೆ ಗೊತ್ತಿಲ್ಲ, ಅದನ್ನು ತೆಗಿಲಿಕ್ಕೆ ಗೊತ್ತಿಲ್ಲ, ಒಪ್ಪಲಿಕ್ಕೆ ಮೊದಲೇ ಸಾಧ್ಯ ಇಲ್ಲ. ಇಂಥ ಸನ್ನಿವೇಶವೂ ಇರ್ತದೆ. ಇದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಇದಕ್ಕೆ ಕಾರಣ ಯಾವ ಜಾಲತಾಣದಲ್ಲಿಯೂ ಬರೆಯುವವನಿಗೆ ಫಿಲ್ಟರ್ ಇಲ್ಲ. ನೀವು ನೋಡುವ ಮೊದಲು ಪತ್ರಿಕೆಯಲ್ಲಿ ವಿಮರ್ಶೆಗಳು ಬರ್ತಿದ್ದಾಗ ಒಬ್ಬ ಯೋಗ್ಯತೆ ಇಲ್ಲದ ಬರೆದರೆ ಅದನ್ನು ಹರಿದು ಕಸದ ಒಟ್ಟಿಗೆ ಬಿಸಾಡ್ತಿದ್ರು. ನಾನು 3 ವರ್ಷ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೇನೆ. ನೋಡೋದು 2 ಅಕ್ಷರ ನೋಡೋ ಗೊತ್ತಾಗ್ತದೆ, ಇದಕ್ಕೆ ಯೋಗ್ಯತೆ ಎಲ್ಲ ಹಾಕ್ತೇವೆ, ಬಿಸಾಡ್ತೇವೆ. ಇಲ್ಲಿ ಹಾಗಿಲ್ಲಲ್ಲ, ಎಲ್ರಿಗೂ ಸ್ವಂತ ಪತ್ರಿಕೆಗಳುಂಟು. ನನ್ನ ಫೇಸ್ಬುಕ್ ಪೇಜಿನಲ್ಲಿ ನಾನು ಬೇಕಾದ ಬರಿತೇನೆ, ಕೇಳುವ ಯಾರು? ಈ ಸ್ವಾತಂತ್ರ್ಯ ಅನರ್ಹರ ಕೈಗೆ ಬಂದಾಗ, ಬರೆಯುವ ಸರಿಯಾದ ಯೋಗ್ಯತೆ ಇಲ್ಲದವರ ಕೈಗೆ ಬಂದಾಗ, ಕಲೆಯ ಬಗ್ಗೆ ತಿಳುವಳಿಕೆ ಇಲ್ಲದ ಅಲ್ಪರ ಕೈಗೆ ಬಂದಾಗ, ಯೋಗ್ಯತೆ ಇದ್ದವರನ್ನು ಅವರು ಟಾರ್ಗೆಟ್ ಮಾಡ್ತಾರೆ, ಯೋಗ್ಯತೆ ಇಲ್ಲದ ಅವರ ದೇವರುಗಳನ್ನು ಪೋಷಿಸ್ತಾರೆ. ಇದು ಶಾಶ್ವತವಾಗಿ ರೆಕಾರ್ಡ್ ಆಗ್ತದೆ. ಒಂದು ತಲೆಮಾರು ಕಳೆದ ಮೇಲೆ ನೋಡಿದವ ಏನು ಎಣಿಸ್ತಾನೆ? ಈ ಕಲಾವಿದನದ್ದೇ ತಪ್ಪು ಅಂತ ಎಣಿಸ್ತಾನೆ. ಇದು ಸಮಸ್ಯೆ. ಸಾಧ್ಯ ಆದರೆ ನಾವು ಈ ಸಾಮಾಜಿಕ ತಾಣಗಳಲ್ಲಿ ಬರೆಯುವವರಿಗೆ ಫಿಲ್ಟರ್ ಮಾಡಲಿಕ್ಕೆ ಸಾಧ್ಯ ಉಂಟು ಅನ್ನೋದನ್ನು ನಾವು ಸ್ವಲ್ಪ ಯೋಚಿಸಬೇಕು. ಅದನ್ನು ಕಾನೂನಿನಲ್ಲೇ ತರಬೇಕಲ್ಲದೆ ನಾನು ನೀವೇನು ಮಾಡುವ ಹಾಗಿಲ್ಲ. ಅಂತಹ ಒಂದು ಫಿಲ್ಟರಿಂಗ್ ವ್ಯವಸ್ಥೆ ಬಂದರೆ ಸ್ವಲ್ಪ ಮಟ್ಟಿಗಾದರೂ ಸರಿಯಾಗಬಹುದಾ ಏನು.